ಈಗ ಇಷ್ಟೊತ್ತು ನಡೆದಂತಹ ಕ್ರಿಯಾತ್ಮಕ ಯೋಗ, ಮಾನಸಿಕ ಸಿದ್ಧತೆ, ಕ್ರಿಯಾತ್ಮಕ ಯೋಗ ಮತ್ತು ಸೂರ್ಯ ನಮಸ್ಕಾರ ಹಾಗೂ ದುರ್ಗಾ ನಮಸ್ಕಾರಗಳ ಬಗ್ಗೆ ಏನಾದ್ರೂ ಸಂಶಯ ಇದ್ರೆ, ಪ್ರಶ್ನೆ ಏನಾದ್ರು ಇದ್ರೆ ಕೇಳಬಹುದು. ಸ್ನೇಹಿತರೆ, ಯಾವುದೇ ಪ್ರಶ್ನೆಗಳಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ನಾವು ಅನ್ಮ್ಯೂಟ್ ಮಾಡ್ತೀವಿ. ನಾವು ಸರ್ ಹತ್ರ ಕ್ಲಾರಿಫಿಕೇಶನ್ ತಗೋಬಹುದು. ಯಾವ್ದಾವ್ದು ರೈಟ್, ಮಾತಾಡಿ ಉಮಾ ಅವರೇ ಮಾತಾಡಿ. ನಮಸ್ಕಾರ ಗುರುಗಳೇ. ಅಕ್ಕ ನಮಸ್ಕಾರ. ಚೆನ್ನಾಗಿದ್ದೀರಾ? ಹೇಳಿ ಗುರುಗಳೇ. ಹೇಳಿ, ನಮಸ್ಕಾರ ಹೇಳಿ. ನಮಸ್ಕಾರ ಗುರುಗಳೇ, ತಮ್ಮಿಬ್ಬರಿಗೂ ನಮಸ್ಕಾರ. ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ಬಂತು. ಆದ್ರೆ ನಂದು ಪ್ರಶ್ನೆ, ಹೇಳಿ. ಇದು ಬ್ಯಾಕ್ ಪೇನ್ ಇದ್ದವರು ಮಾಡಬಹುದಾ ಈ ಎಲ್ಲಾ ಪ್ರಾಣಾಯಾಮಗಳು, ಆಸನಗಳು? ಖಂಡಿತ ಮಾಡಬಹುದು. ಸೂರ್ಯ ನಮಸ್ಕಾರ ಮಾಡುವಾಗ ಉತ್ಥಾನಾಸನ ಮಾಡ್ತೀವಲ್ಲ, ಅದನ್ನ ಇಲ್ಲೊಬ್ರು ಮಾಡ್ತಾರೆ ನೋಡಿ. ಉತ್ಥಾನಾಸನವನ್ನ ಮಾಡುವಾಗ ಸೂರ್ಯ ನಮಸ್ಕಾರದಲ್ಲಿ ಮಂಡಿಯನ್ನ ಬಿಗಿ ಮಾಡಬಾರ್ದು, ಮಂಡಿಯನ್ನ ಸಡಿಲ ಮಾಡಿಕೊಂಡು ಮಾಡಿದ್ರೆ ಖಂಡಿತವಾಗಿ ಮಾಡ್ಬೋದು. ನೋಡಿ, ಇಲ್ಲಿ ಮಾಡ್ತಾರೆ. ನೆಟ್ಟಿ ನಿಂತ್ಕೊಂಡು ಸ್ಟ್ರೈಟ್ ಆಗಿ, ಎಸ್. ಉಸಿರು ತಗೊಳ್ತಾ ಎರಡು ಕೈ ಮೇಲೆ, ಉಸಿರು ಬಾಗ್ತಾ ನೋಡಿ ಮಾಡ್ತಾರೆ. ಸಹಜವಾಗಿ ಮಾಡುವಾಗ ಚೆನ್ನಾಗಿರುವವರು, ಎಲ್ಲ ಯಾವುದೇ ಸಮಸ್ಯೆ ಇಲ್ಲದೆ ಇರುವಂತವ್ರು ಮಂಡಿ ಬಿಗಿ ಮಾಡ್ಬೇಕು, ಮಂಡಿ ನೇರ ಮಾಡ್ಬೇಕು. ಆದ್ರೆ ಸೊಂಟ ನೋವಿರುವವರು ಮಂಡಿಯನ್ನ ಮುಂದಕ್ಕೆ ಮಡಿಸ್ಕೋಬೇಕು. ಹೀಗೆ ಮಡಿಸ್ಕೊಂಡು ಉತ್ಥಾನಾಸನವನ್ನ ಮಾಡ್ಬೇಕು. ಮತ್ತೆ ಆಮೇಲೆ ಮಂಡಿ ನೇರ ಮಾಡ್ಕೊಂಡು ಮೇಲೆ ಬರೋದು. ಈ ರೀತಿ ಮಾಡಿದ್ರೆ ಖಂಡಿತವಾಗಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲದಂತೆ ಮಾಡ್ಬೋದು. ಯಾಕಂದ್ರೆ ನಾನು 1 ವರ್ಷ ಆತು ಗುರುಗಳೇ ಈಗ ಬಿಟ್ಟಿದ್ದು. ಹಾ. ಬ್ಯಾಕ್ ಪೇನ್ ಬಂದಾಗ್ಲಿಂದನು ಸ್ವಂತಕ್ಕೆ ಯಾವುದೇ ತರದ ಭಾರ ಹಾಕೋದು ಇದೆಲ್ಲ ಯಾವ್ದು ಮಾಡಬಾರ್ದು. ನಿಜ, ಹೌದು. ಇದನ್ನ ಈ ಆಸನಗಳೆಲ್ಲ ಬಿಟ್ಟಿದೀನಿ. ಸೂರ್ಯ ಕೂತ್ಕೊಂಡಲ್ಲಿ ಚೇರ್ ಮೇಲೆ ಕೂತ್ಕೊಂಡಲ್ಲೇ ಮಾಡ್ತಾ ಇರ್ತೀರಿ. ಅದಕ್ಕೆ ಇವತ್ತು ತಾವೆಲ್ಲ ತೋರಿಸಿದ್ರಲ್ಲ, ಇದು ನಾನು ಇಲ್ಲೇ ನಮ್ಮ ವೆಂಕಟೇಶ್ ಮಂದಿರ್ನಲ್ಲಿ ಯೋಗಾಸನ ಹೇಳ್ಕೊಡ್ತಾ ಇದ್ರು, ಹೋಗಿದ್ದೆ. ಹಾಗಾಗಿ ಅದನ್ನ ಮತ್ತೆ ಆ ಸಂದರ್ಭವಾಗಿರ ಬಿಟ್ಟಿದ್ದೀನಿ. ಅದಕ್ಕೆ ಇದೆಲ್ಲ ಮತ್ತೆ ಬಹಳ ಸಂತೋಷ ಅನಿಸ್ತು. ನಾನು ಇದನ್ನೆಲ್ಲ ಮಾಡಬಹುದಾ ಅಂತ ತಮ್ಮನ್ನ ಕೇಳ್ತಾ ಇದ್ದೀನಿ. ಖಂಡಿತ ಮಾಡ್ಬೋದಕ್ಕ ಅವ್ರೆ, ಖಂಡಿತ ಮಾಡ್ಬೋದು. ನಾವು ತೋರ್ಸ್ಕೊಟ್ಟಂತ ವಿಧಾನದಲ್ಲಿ ಮಾಡ್ಬೋದು. ನಿಜವಾಗೂ ಅದ್ಭುತವಾದುದು. ಮೊಟ್ಟ ಮೊದಲು ಗುರುಗಳಿಗೆ ನಮಸ್ಕಾರ. ಆಮೇಲೆ ಕಲ್ತಿರುವಂತಹ ಸಹೋದರ ಹಿರಿಯರಿಗೆ ತುಂಬಾ ಧನ್ಯವಾದಗಳು. ಆಮೇಲೆ ಇದನ್ನ ಆಯೋಜನೆ ಮಾಡಿದಂತಹ ನಮ್ಮ ಪರಮ ಗುರುಗಳು, ಹೌದು, ಅವರಿಗೆ ಮಹಾವತಾರ ಫೌಂಡೇಶನ್ ಅವರು, ಮಹಾವತಾರ ಹೌದೌದು, ಇಬ್ರು ಹಿರಿಯ ಗುರುಗಳಿಗೆ, ಅದ್ರ ಜೊತೆಗೆ ನಮ್ಮ ರಂಗನಾಥ್ ಸರ್ ಕೂಡ ತಮ್ಮನ್ನ ಕರ್ಕೊಂಡು ಬಂದು ಎಲ್ಲರನ್ನು ಈ ಆಸನಗಳನ್ನ ಪ್ರಾಣಾಯಾಮ ಮಾಡಿಸ್ತಾ ಇದ್ದಿರಲ್ಲ, ಬಹಳಷ್ಟು ಅದ್ಭುತವಾದಂಥದ್ದು. ನಿಜವಾಗೂ ಇದು ಹೇಳ್ಕೊಂಡ್ರೆ ಸಾಧ್ಯ ಇಲ್ಲ, ಅನುಭವಿಸಿದ್ರೆ ಮಾತ್ರ ಅದೆಲ್ಲ ಗೊತ್ತಾಗೋದು. ಇವತ್ತು ಎಲ್ಲಾ ನಮ್ಮ ಲೈವ್ ನಲ್ಲಿ ಜಿಂಕ್ ಮಾಡ್ತಕ್ಕಂತ ಎಲ್ಲಾ ಸೋದರಿಗೆ ಇದು ತಿಳಿಸ್ಕೊಟ್ಟಿದ್ರಿ. ಮತ್ತು ನನಗೂ ಇನ್ನೊಮ್ಮೆ ಮತ್ತೊಮ್ಮೆ ಮಾಡುವಂತ ಅವಕಾಶ ದೊರೆಯಿತು ಅಂತ ತಮ್ಮಿಬ್ರು ಗುರುಗಳಿಗೂ ಮತ್ತು ತಮ್ಮ ವಿದ್ಯಾರ್ಥಿನಿಯರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ನಾನು ಸಾಧ್ಯ. ಗುರುಗಳು ನಮಸ್ಕಾರ. ನಮಸ್ತೆ. ಸ್ನೇಹಿತರೆ, ಈಗ ಒಳ್ಳೆ ಅವಕಾಶ. ಸರ್ ಇದ್ದಾರೆ, ಮಾಸ್ಟರ್ ಇದ್ದಾರೆ. ಸೊ ನಿಮ್ಗೆ ಏನಾದ್ರೂ ಸ್ವಲ್ಪ ಆರೋಗ್ಯ ಸಮಸ್ಯೆಗಳಿದ್ರು ದಯವಿಟ್ಟು ಅದು ಕೇಳ್ಬೋದು. ಅಂದ್ರೆ ಏನು ಪ್ರಾಣಾಯಾಮಗಳು, ಏನು ಆಸನಗಳು ಮಾಡಿದ್ರೆ ನೀವು ಬಗೆಹರಿಸ್ಕೋಬಹುದು, ಹೆಲ್ತ್ ಸರಿ ಮಾಡ್ಕೋಬಹುದು, ಅದನ್ನು ನೀವು ಖಂಡಿತವಾಗಿ ನಿಮಗೆ ಅದು ಒಳ್ಳೆ ಅವಕಾಶ. ಸೊ ಯಾರು ಅವಕಾಶ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ತಾ ಇದ್ವಿ. ಇನ್ನೊಂದು, ನಾನು ಈಗಾಗಲೇ ವಾಟ್ಸಾಪ್ ಅಲ್ಲಿ ಆಗ್ತಾ ಇದ್ದೆ, 1000 ಜನ ವಾಟ್ಸಾಪ್ ಅಲ್ಲಿ ಇದ್ರೆ ಸೆಷನ್ ಬರುವಾಗ ಒಂದು 70 ಅಂದ್ರೆ 70 ಜನ ಇದೆ. ಅಂದ್ರೆ ನೋಡಿ, ನಿಮ್ಮ ಆರೋಗ್ಯ ಬಗ್ಗೆ, ನಿಮ್ಮ ಕ್ಷೇಮ ಬಗ್ಗೆ, ನಿಮ್ಮ ಸ್ವಾಸ್ಥ್ಯ ಬಗ್ಗೆ ನಿಮ್ಗೆ ಗಮನ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಸೊ ನಿಮ್ಗೆ ಎಲ್ಲಾ ಅವಕಾಶ ನಿಮ್ಮ ಮೊಬೈಲಲ್ಲೇ, ನಿಮ್ಮ ಮನೆಯಲ್ಲೇ ತಂದು ಕೊಡ್ತಾ ಇದ್ವಿ.
ಅದನ್ನು ಉಪಯೋಗಿಸ್ಕಿಲ್ಲ ಅಂದ್ರೆ ಸೊ ಅರ್ಥ ಮಾಡ್ಕೊಳ್ಳಿ, ಆ ಅವಕಾಶ ಮತ್ತೆ ಮತ್ತೆ ನಿಮ್ಗೆ ಬರಲ್ಲ ನಿಮ್ಮ ಲೈಫಲ್ಲಿ, ಅಲ್ವಾ? ಇಷ್ಟು ಒಳ್ಳೆ ಅದ್ಭುತವಾದ ಒಂದು ಧ್ಯಾನವನ್ನು ಮಾಡಿಕೊಂಡು ಜ್ಞಾನವನ್ನು ಜ್ಞಾನ ಹಂಚಕ್ಕೆ ಎಷ್ಟು ಮಾಸ್ಟರ್ಸ್ಗಳು ಎಷ್ಟು ಒಂದು ಶ್ರಮ ಪಟ್ಟು ಅವರು ಆ ಟಾಪಿಕ್ ನಿಮ್ಗೆ ಹೇಳ್ತಾರೆ ಅಂದ್ರೆ ಅವ್ರ ಪೂರ್ತಿ ಜ್ಞಾನ ನಿಮ್ಮ ಮುಂದೆ ಇಡ್ತಾರೆ, ಅಲ್ವಾ? ಆ ಥರ ಪ್ರತಿಯೊಂದು ದಿವಸ ಆಗ್ತಾ ಇದೆ. ಆದರೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, 100ಕ್ಕಿಂತ ಜಾಸ್ತಿ ಇದು ಜೂಮ್ ಬರಲ್ಲ. 1000 ಪಾರ್ಟಿಸಿಪೆಂಟ್ಸ್ ಇರ್ತಾರೆ ವಾಟ್ಸಪ್ ಅಲ್ಲಿ. ಅಂದ್ರೆ ಇದರಲ್ಲಿ ಏನು ಲಾಭಾಪೇಕ್ಷೆ ಇನ್ನೊಂದು ಇರಲ್ಲ. ಆದ್ರೆ ಯಾಕೆ ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಜೀವನ ಬಗ್ಗೆ ನಿಮ್ಗೆ ಒಂದು ಅರಿವಿಲ್ಲ, ಮತ್ತೆ ಒಂದು ಇಂಟ್ರೆಸ್ಟ್ ಇಲ್ಲ ಅಂತ ಒಂದು ಕ್ಷೇಮ ಬಗ್ಗೆ ನೀವು ಭಾವಿಸಿಲ್ಲ ಅಂದ್ರೆ ಇನ್ನು ಯಾವ ತರ ನಾವು ಒಳ್ಳೇದಾಗ್ತದೆ ನಮ್ಗೆ? ನಾವು ಆರೋಗ್ಯ ಆಗ್ಬೋದು, ಇನ್ನು ಬೇರೆ ಬೇರೆ ಸಮಸ್ಯೆಗಳಾಗ್ಬೋದು, ಪ್ರತಿಯೊಂದು ಬಗೆಹರಿಸ್ಕೊಂಡಂತ ಒಂದು ಅದ್ಭುತವಾದ ಒಂದು ಪ್ಲಾಟ್ಫಾರ್ಮ್ ಇದು. ಎಷ್ಟೋ ಸಮಸ್ಯೆಗಳು ನಿಮಗೆ ಯಾವುದೇ ಸಮಸ್ಯೆ ನೀವು ಕೇಳ್ಕೋಬಹುದು. ಏನು ಹಣಕಾಸಿಲ್ಲ, ಇನ್ನೊಂದು ಯಾವುದೋ ಒಂದು ಲಾಭಾಪೇಕ್ಷೆ ಯಾರು ನೋಡಲ್ಲ. ನೋಡಿ, ಮಾಸ್ಟರ್ ನಾಗರಾಜ್ ಸರ್ ಬೆಳಗ್ಗೆ 5 ಗಂಟೆಯಿಂದ ಶುರು ಮಾಡಿ ಎಷ್ಟು ಅದ್ಭುತವಾದ ಆಸನಗಳು, ಪ್ರಾಣಾಯಾಮಗಳು ನಮ್ಗೆಲ್ಲರಿಗೋಸ್ಕರ ಕೊಡ್ತಾ ಇದ್ದಾರೆ. ನಾವೆಲ್ಲಿ ಏನಿರಬೇಕು ಖಂಡಿತವಾಗಿ. ಸೊ 200 300 ಜನ 500 ಜನ ಈ ವಾಟ್ಸಪ್ ಅಲ್ಲಿ ಅಂದ್ರೆ ಈ ಜೂಮ್ ಅಲ್ಲಿ ಸೇರ್ಕೋಬೇಕಾಗಿದೆ. ಅಷ್ಟು ಅದ್ಭುತವಾದ ಕಾರ್ಯಕ್ರಮ ನಾವು ಮಿಸ್ ಮಾಡ್ಕೊಂಡ್ರೆ ಅವ್ರನ್ನ ಕಂಡಿಡ್ಬೇಕಂದ್ರೆ, ನಾವು ಮೀಟ್ ಮಾಡ್ಬೇಕಂದ್ರೆ ಮೈಸೂರಿಗೆ ಹೋಗ್ಬೇಕಾಗತ್ತೆ. ಅದು ಸಾಧ್ಯವಾಗತ್ತಾ ಹೇಳಿ? ಸೊ ಸ್ನೇಹಿತರೆ, ದಯವಿಟ್ಟು ಈಗಾಗಲೇ ನಾವು ಹೇಳಿದ ಪ್ರಕಾರ ವಾಟ್ಸಪ್ ಅಲ್ಲಿ ನಾನು ತಿಳಿಸಿದ್ದೀನಿ. ದಯವಿಟ್ಟು ಎಲ್ಲರೂ ನೇರವಾಗಿ ಸೇರಿಕೊಂಡು ನಿಮ್ಮ ಲಾಭವನ್ನು ಪಡಿಬೇಕು. ಓಕೆ, ರೈಟ್, ಕಂಟಿನ್ಯೂ ಮಾಡೋಣ. ಈಗ ರವಿ ಅವರೇ ಮಾತಾಡಿ ದಯವಿಟ್ಟು. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನೋಡಮ್ಮ ಒಟ್ಟಿಗೆ ಡ್ರೆಸ್ ಐತೇನ ಅದಕ್ಕೆ. ಹಲೋ, ಕೇಳಿಸ್ತಾ ಇದೆ ಸರ್? ಹಾ, ಕೇಳಿಸ್ತಾ ಇದೆ, ಹೇಳಿ ಸರ್. ನಾಗರಾಜ್ ಸರ್ ಮತ್ತೆ ರಂಗನಾಥ್ ಸರ್ಗೆ ತುಂಬಾ ಧನ್ಯವಾದಗಳು. ಇದು ಕಪಾಲಭಾತಿ 30 ರೌಂಡ್ ಮಾಡ್ಬೇಕು ಅಂತ ಇದ್ರಲ್ಲ, ಅದಕ್ಕೆ ಅಟ್ಲೀಸ್ಟ್ 10 ರೌಂಡ್ಸ್ ಮಾಡ್ಬೋದಾ? ಮಾಡ್ಬೋದು. ಬಟ್ ಟೋಟಲ್ ಒಂದು 50 ಆಗ್ಬೇಕಾ? ಡಯಾಬಿಟಿಕ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ರಲ್ಲ. ಡಯಾಬಿಟಿಕ್ ನ ಸರಿಪಡಿಸ್ಕೋಬೇಕು ಅಂತಂದ್ರೆ ಕನಿಷ್ಠ 5 ನಿಮಿಷಗಳ ಕಾಲ ನಿರಂತರ ಮಾಡ್ತಾ ಹೋಗ್ಬೇಕು. ಕಂಟಿನ್ಯೂ ಆಗಿ 5 ನಿಮಿಷಗಳ ಕಾಲ. ಯಾಕೆ ಅಂತ ಹೇಳಿದ್ರೆ, 1 ಲೋಟ ಅಕ್ಕಿ ಹಾಕಿ ಅನ್ನ ಮಾಡ್ಬೇಕಾರೆ 1 ಲೋಟ ಅಕ್ಕಿಗೆ 2 ಲೋಟ ನೀರ್ ಹಾಕ್ತಿವಿ, ಕುಕ್ಕರ್ಗೆ ಇಡ್ತೀವಿ. ಅದಕ್ಕೆ ಒಂದು ನಿರ್ದಿಷ್ಟವಾದ ಸಮಯವನ್ನ ಕೊಟ್ಟು ನಿರ್ದಿಷ್ಟವಾದ ಶಾಖವನ್ನ ಕೊಟ್ಟಾಗ ಮಾತ್ರ ಅನ್ನ ಕರೆಕ್ಟ್ ಆಗಿ ಆಗೋದು, ಅಲ್ವೇ? ಹಾಗೆ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಮೇದೋಜೀರಕ ಗ್ರಂಥಿ ಅಂತ ಏನಿದೆ, ಆ ಪ್ಯಾಂಕ್ರಿಯಾಸನ ನಾವು ಸರಿಪಡಿಸ್ಕೋಬೇಕು ಅಂತಂದ್ರೆ ಕನಿಷ್ಠ ಒಂದು ಅವಧಿನಲ್ಲಿ ನಾವು ಪ್ರಾಣಾಯಾಮ ಮಾಡುವಾಗ 300 ರೌಂಡ್ ಮಾಡ್ಬೇಕು. ಅಂದ್ರೆ 5 ನಿಮಿಷ, 1 ನಿಮಿಷಕ್ಕೆ 60ರಂತೆ 5 ನಿಮಿಷಕ್ಕೆ 300, 6 30, 300 ಬಾರಿ ಆ ಕ್ರಿಯೆ ನಡೆದಾಗ ಆ ಪ್ಯಾಂಕ್ರಿಯಾಸ್ಗೆ ಚಿಕಿತ್ಸೆ ಆಗ್ತಾ ಹೋಗುತ್ತೆ. ತನ್ನಷ್ಟಕ್ಕೆ ತಾನೇ ಇನ್ಸುಲಿನ್ ಉತ್ಪತ್ತಿ ಮಾಡ್ಕೊಳ್ಳುತ್ತೆ. ಓಕೆ ಓಕೆ. ಬಟ್ ಅದು ಕೆಲವರು ಆಫ್ಟರ್ ಸಮ್ ಸರ್ಟನ್ ಏಜ್ ಇದನ್ನ ಮಾಡಬಾರ್ದು ಕಂಟಿನ್ಯೂಸ್ ಅಂತ ಹೇಳಿದ್ರು. ಅದೇ ನನಗೆ ಗೊತ್ತಿಲ್ಲ. ಅದಕ್ಕೆ ಈಗ ನಿಮಗೆ ಪ್ರಾರಂಭಿಕ ಹಂತದಲ್ಲಿ ಅದಕ್ಕೆ ಬರೀ 30 30 ರೌಂಡ್ ಮಾಡೋದು, ವಿಶ್ರಾಂತಿ ಮಾಡೋದು, ಮತ್ತೆ 30 ರೌಂಡ್ ಮಾಡೋದು, ವಿಶ್ರಾಂತಿ ಮಾಡೋದು, ಈಗ ಮಾಡ್ಸಿದೀವಿ. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು, ಯೂನಿವರ್ಸಲ್ ಆಗಿ, ಸಾರ್ವತ್ರಿಕವಾಗಿ ಎಲ್ಲರೂ ಅಭ್ಯಾಸ ಮಾಡ್ಬೋದು. ಯಾರಿಗೆ ವಿಶೇಷವಾಗಿ ಈ ಡಯಾಬಿಟಿಕ್ ಸಮಸ್ಯೆ ಇದೆ ಅಂತವರು ಹಂತವಾಗಿ ಪ್ರಾಕ್ಟೀಸ್ ಮಾಡ್ತಾ 1 ವಾರದಲ್ಲಿ ಮಾಡ್ತಾ ಹೋದ್ರೆ ಸರಿ ಹೋಗ್ಬಿಡುತ್ತೆ. ಅದಕ್ಕೆ ಒಂದ್ ಮ್ಯೂಸಿಕ್ ಹಾಕೊಳ್ಳೋದು, ಯಾವ್ದಾದ್ರು ಒಂದು ಒಳ್ಳೆ ಭಕ್ತಿ ಗೀತೆ ಹಾಕೊಳ್ಳೋದು, ಆ ರಿದಮ್ ತಕ್ಕಂತೆ ಮಾಡ್ತಾ ಹೋಗೋದು. ರಿದಮ್ ತಕ್ಕಂತೆ ಮಾಡ್ತಾ ಹೋದಾಗ ಒಳ್ಳೆ ಆನಂದವಾಗತ್ತೆ. ನಾವ್ ಎಷ್ಟ್ ಮಾಡಿದ್ವಿ ಅಂತ ನಮ್ಗ್ ಗೊತ್ತೇ ಆಗೋದಿಲ್ಲ. 5 ನಿಮಿಷ ಬರ್ತಕ್ಕಂತ ಯಾವ್ದೊಂದು ಒಳ್ಳೆ ಭಕ್ತಿ ಗೀತೆ ಹಾಕೊಳ್ಳೋದು, ಅಲ್ಲಿ ರಿದಮ್ ಬರ್ತಾ ಹೋಗುತ್ತಲ್ಲ, ಆ ರಿದಮ್ ತಕ್ಕಂತೆ ನಾವ್ ಇಲ್ಲಿ ಹೊಟ್ಟೆ ಭಾಗದಲ್ಲಿ ಆ ಕ್ರಿಯೆಯನ್ನು ಮಾಡ್ತಾ ಹೋದ್ರೆ ನಮ್ಗೆ ಹಾಡಿನ ಕಡೆ ಗಮನ ಇರುತ್ತೆ, ಕ್ರಿಯೆ ನಡೀತಾ ಇರುತ್ತೆ. 600 500 ಮಾಡಿದೀವಿ ಅಂತ ನಮ್ಗೆ ಅನ್ಸೋದೇ ಇಲ್ಲ. ನಾವು ಒಂದೊಂದ್ಸತಿ ಶುರು ಮಾಡಿದ್ರೆ 8 ರಿಂದ 9 ನಿಮಿಷಗಳ ಕಾಲ ಮಾಡ್ತೀನಿ ನಾನು. 8 ರಿಂದ 9 ನಿಮಿಷಗಳ ಕಾಲ. ಅದಕ್ಕೆ ಒಂದು ಮ್ಯೂಸಿಕ್ ಇದೆ, ಸರ್ವಸಾರ ಮ್ಯೂಸಿಕ್ ಅಂತೇಳಿ ಇದೆ.
ಅಲ್ಲಿ 7 YouTube ಪ್ರಾಣಾಯಾಮಗಳನ್ನ ಮಾಡ್ತೀವಿ. 7 ಪ್ರಾಣಾಯಾಮಗಳಿಗೂ 7 ರೀತಿಯ ಮ್ಯೂಸಿಕ್ ಬರುತ್ತೆ. ಬಹಳ ಅದ್ಭುತವಾಗಿದೆ. ಅದಕ್ಕೆ ಅದನ್ನ ನೀವು ಮಾಡೋ ಕಷ್ಟ ಆಗ್ಬೋದು. ಜಸ್ಟ್ ಯಾವ್ದಾರ ಒಂದು ಒಳ್ಳೆ ಭಕ್ತಿ ಗೀತೆಯನ್ನ ಹಾಕೊಂಡು ಮಾಡ್ತಾ ಹೋಗಿ. ಓಕೆ ಸರ್, ಓಕೆ. ಆಮೇಲೆ ಇನ್ನೊಂದೇನಂದ್ರೆ ನಂದು ಕಣ್ಣು ರೆಟಿನಾ ಅಲ್ಲಿ ಪ್ರಾಬ್ಲಮ್ ಇದೆ. ಅದಕ್ಕೆ ಯಾವ್ದಾದ್ರು ಇದಿದ್ಯಾ ಎಕ್ಸರ್ಸೈಸ್ ಕಣ್ಣಿಗೆ? ಖಂಡಿತ ಏನು ಈ ಲೆನ್ಸ್ ಅನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಖಂಡಿತ ಚಿಕಿತ್ಸೆ ಇದೆ. ಅದಕ್ಕೆ ತ್ರಾಟಕ ಕ್ರಿಯೆ ಅಂತ ಹೇಳ್ತೀವಿ. ತ್ರಾಟಕ ಅಂತ ಹೇಳ್ತೀವಿ. ಉದಾಹರಣೆಗೆ ಏನಿಲ್ಲ, ಈ ತರದ್ದು ಒಂದು ಸ್ಟ್ಯಾಂಡ್ ಇಟ್ಕೊಂಡು ನಮ್ಮ ಕೂತ್ಕೊಂಡಾಗ ನಮ್ಮ ಮೂಗಿನ ನೇರಕ್ಕೆ ದೀಪವನ್ನ ಕಾಣಿಸೋ ಹಾಗೆ ಇಟ್ಕೊಂಡು ಅದಕ್ಕೆ ಒಂದಿಷ್ಟು ತುಪ್ಪ ಹಾಕಿ ತುಪ್ಪದ ದೀಪವನ್ನ ಹಚ್ಕೊಂಡು ನಾವು ಆ ಜ್ವಾಲೆ ಬರ್ತಾ ಇರುತ್ತಲ್ಲ, ಆ ಜ್ವಾಲೆಯ ತುದಿಯನ್ನೇ ಗಮನಿಸ್ತಾ ಇರೋದು. ಜ್ವಾಲೆಯ ತುದಿಯನ್ನೇ ಗಮನಿಸ್ತಾ ಸಾಧ್ಯವಾಗುತ್ತೆ ಅಷ್ಟು ನೋಡ್ತಾ ಇರೋದು. ಮತ್ತೆ ಸ್ವಲ್ಪ ಹೊತ್ತು ತುಂಬಾ ಕಣ್ಣಿಗೆ ಆಯಾಸ ಆದಾಗ ಕಣ್ಣು ಮುಚ್ಚೋದು, ಮತ್ತೆ ವಿಶ್ರಾಂತಿ ಮಾಡೋದು, ಮತ್ತೆ ತೆರೆಯೋದು. ಈ ರೀತಿ ಒಂದು 10 ರಿಂದ 15 ಬಾರಿ, ಒಂದು 10 ನಿಮಿಷ ಅಥವಾ 15 ನಿಮಿಷಗಳ ಕಾಲ ನೀವು ಈ ಒಂದು ತ್ರಾಟಕ ಕ್ರಿಯೆಯನ್ನ ಮಾಡಿದ್ದೆ ಆದ್ರೆ ಖಂಡಿತವಾಗಿ ನಿಮಗೆ ಈ ಒಂದು ಸಮಸ್ಯೆಯನ್ನು ದೂರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಇನ್ನ ಒಂದು ದೀಪದ ಜ್ವಾಲೆ ನಮ್ ಕಣ್ಣು ನೇರಕ್ಕೆ ಇರ್ಬೇಕು. ಹೌದೌದೌದು, ನಾವು ಕೂತಾಗ ನಮ್ಮ ಮೂಗಿನ ನೇರಕ್ಕೆ ಅದು ಲೆವೆಲ್ ಬರಬೇಕು. ಸರಿ ಸರಿ. ಮತ್ತೆ ಇದಕ್ಕೆ ಇನ್ನ ಒಂದು ಚಿಕಿತ್ಸೆ ಇದೆ. ಅದರದ್ದು ಫೋಟೋನ ನಾನು ನಿಮಗೆ ಗ್ರೂಪ್ ಅಲ್ಲಿ ಹಾಕ್ತೇನೆ. ಆ ಫೋಟೋದ ಮೂಗಿನ ತುದಿಯಲ್ಲಿ ಒಂದು ಚುಕ್ಕಿ ಬರುತ್ತೆ. ಮೂಗಿನ ತುದಿಯಲ್ಲಿ ಒಂದು ಚುಕ್ಕಿ ಬರುತ್ತೆ. ಜಸ್ಟ್ ಆ ಚುಕ್ಕಿಯನ್ನಷ್ಟೇ ಗಮನಿಸ್ತಾ ಇರೋದು. ಆಮೇಲೆ ಕಣ್ ಮುಚ್ಚಿಬಿಟ್ರೆ ಆ ದೃಶ್ಯ, ಆ ಚಿತ್ರ ಸಂಪೂರ್ಣವಾಗಿ ನಿಮ್ಮ ಕಣ್ ಮುಂದೆ ಬಂದ್ಬಿಡುತ್ತೆ. ಇದನ್ನ ಮಾಡ್ತಾ 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 ರೆಟಿನಾದಲ್ಲಿ, ಆಪ್ಟಿಕಲ್ ನರ್ವಸ್ ನಲ್ಲಿ ಏನೇನು ಸಮಸ್ಯೆ ಇದೆ ಎಲ್ಲವನ್ನ ಸರಿಪಡಿಸ್ಕೋಬಹುದು. ನಾನು ಈಗ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ, ಸೊ ಇಂಪ್ರೂವ್ಮೆಂಟ್ ಇದೆ. ಬಟ್ ಅದ್ರ ಜೊತೆಗೆ ಇದನ್ನ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಸರಿ ಸರಿ ಸರ್. ಇದು ಗ್ರೂಪ್ ಅಲ್ಲಿ ಹಾಕಿ ಸರ್, ಅದು ಫೋಟೋ ಯಾವ್ದು ಹಾಕಿ. ಓಕೆ ಸರ್, ಕಳ್ಸ್ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ಸ್. ಅದನ್ನ ಕಳ್ಸ್ಕೊಟ್ಬಿಟ್ಟು ನೀವು ಅದನ್ನ ಮುಂದಿನ ಶನಿವಾರಕ್ಕೆ ಅದ್ರದ್ದು ಒಂದು ಪ್ರಿಂಟ್ ಔಟ್ ತಗೊಂಬಿಡಿ. ಪ್ರಿಂಟ್ ಔಟ್ ತಕೊಂಡು ಸ್ಟುಡಿಯೋದಲ್ಲಿ ತಗೋಬೇಕು, ಜೆರಾಕ್ಸ್ ಅಂಗಡಿ ತಗೋಬಾರ್ದು. ಆ ಕಲರ್ ತರ ಹೇಗಿದೆ ಅದೇ ರೀತಿ ಬರೋ ಹಾಗೆ ಪ್ರಿಂಟ್ ಔಟ್ ತಕೊಂಡು ಅದನ್ನ ನೀವು ರೆಡಿ ಇಟ್ಕೊಂಡ್ರೆ ಮುಂದಿನ ವಾರ ನಾನು ಕ್ಲಾಸ್ ತಕೊಂಡಾಗ ಎಲ್ರಿಗೂ ಉಪಯೋಗ ಆಗುತ್ತೆ. ವಿದ್ಯಾರ್ಥಿಗಳಿಗಂತೂ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ, ಮತ್ತೆ ಮೆಮರಿ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಹಳ ಉತ್ತಮವಾಗಿರುತ್ತೆ. ಓಕೆ ಸರ್, ಓಕೆ. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಫಾರ್ ಇನ್ಫಾರ್ಮೇಶನ್, ಬೋತ್ ಆಫ್ ಯು. ವೆಲ್ಕಮ್. ವೆಲ್ಕಮ್. ಈಗ ಎಸ್, ಕೇಶವರೆಡ್ಡಿ ಅವರು. ನಮಸ್ಕಾರ ಸರ್. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವ ರಂಗನಾಥ್ ಸರ್ ಅವ್ರಿಗೆ, ಮತ್ತೆ ಈ ದಿನ ನಮ್ಮ ಯೋಗಾಭ್ಯಾಸ ಮತ್ತೆ ಇದ್ರ ಬಗ್ಗೆ ತಿಳಿಸ್ಕೊಟ್ಟು ನಾಗರಾಜ್ ಸರ್ ಅವ್ರಿಗೆ ಧನ್ಯವಾದಗಳು. ಸರ್, ನಂದು ಒಂದು ಕ್ವಶನ್ ಏನಂದ್ರೆ, ಈ ಬೊಜ್ಜು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯಾವ ಆಸನ ಇದೆ? ಅದಕ್ಕೆ ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮುಂದಿನ ವಾರ ತೋರಿಸ್ಬೋದಾ? ಆಯ್ತು ಸರ್. ಓಕೆ ಸರ್. ಯಾಕಂದ್ರೆ ಅದು ಹೇಳಬಾರದು, ಹೇಳಕ್ ಆಗಲ್ಲ, ಮಾಡಿ ಅಂತ ಪ್ರಾಕ್ಟಿಕಲ್. ಅದು ಥಿಯರಿ ಸರಿ ಹೋಗಲ್ಲ. ಮತ್ತೆ ಆಹಾರದಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ಕರಿದ ಪದಾರ್ಥಗಳನ್ನ ತಿನ್ನೋದನ್ನ ಬಿಡ್ಬೇಕು. ಕಾಫಿ ಟೀಯನ್ನ ಬಿಡ್ಬೇಕು. ಮತ್ತೆ ಸಾಧ್ಯವಾದಷ್ಟು ರಾತ್ರಿ ವೇಳೆ ಅನ್ನ ಊಟ ಮಾಡಿ ಮಲಗೋದನ್ನ ಬಿಡ್ಬೇಕು. ಅನ್ನ ಊಟ ಮಾಡಿ ಮಲಗಬಾರ್ದು ರಾತ್ರಿ ವೇಳೆ. ರೊಟ್ಟಿನೋ ಅಥವಾ ರಾಗಿ ಮುದ್ದೆಯನ್ನು ಊಟ ಮಾಡೋದು. ಮತ್ತೆ ಅರ್ಧ ಗಂಟೆ ಅಥವಾ 1 hour ಬಿಟ್ಟು ಮಲಗೋದು. ಮತ್ತೆ ಆಹಾರದಲ್ಲಿ ಸಾಧ್ಯವಾದಷ್ಟು ರಾ ಫುಡ್, ಹಸಿ ಪದಾರ್ಥಗಳು, ಉದಾಹರಣೆಗೆ ಸೌತೆಕಾಯಿ, ನೂಕೋಲು, ಗೆಡ್ಡೆಕೋಸು, ಈ ತರದ್ದು ಹಸಿ ತರಕಾರಿಗಳದ್ದು ಸಲಾಡ್ ಮಾಡ್ಕೊಳ್ಳೋದು. ಆ ಸಲಾಡ್ ಒಂದು ಬೌಲ್ ಬೆಳಿಗ್ಗೆ ಟಿಫನ್ ತಿನ್ನೋದು. ಮತ್ತೆ ಮಧ್ಯಾಹ್ನಕ್ಕೆ ಸಹಜವಾದಂತ ಊಟ ಮಾಡೋದು, ಸರಳವಾದ ಸಾತ್ವಿಕ ಆಹಾರವನ್ನ.
ಸಾಧ್ಯವಾದಷ್ಟು ಈ ತರದನ್ನ ನಾವು ಆಯಿಲ್ ಫುಡ್ ಅನ್ನ ಕಡಿಮೆ ಮಾಡ್ಕೊಂಡ್ರೆ ಆಹಾರದ Yes, sir. ಮೂಲಕ ನಾವು ನಮ್ಮ ಒಬೆಸಿಟಿಯನ್ನ ದೂರ ಮಾಡ್ಕೋಬಹುದು. ಸರ್ ನಾನು ಕಳೆದ ಒಂದು 3 ತಿಂಗಳಿಂದ ಸರ್ ಬೆಳಗ್ಗೆ ಟಿಫನ್ ಬದಲಾಗಿ ಅಮೃತ ಭೋಜನ ಅಂತ ಮಾಡ್ತಾ ಇದೀವಿ ಸರ್. ಏನಂದ್ರೆ ಮೊಳಕೆ ಕಾಳು, ಸೌತೆಕಾಯಿ, ಕ್ಯಾರೆಟ್ ಮತ್ತೆ ಇದು ಕಡಲೆ ಬೀಜ, ನೆನ್ಸಿರೋದು ಕಡಲೆ ಬೀಜ, ಸಾವಯವ ಬೆಲ್ಲ ಇದೆಲ್ಲ ಮಾಡ್ತಾ ಇದೀನಿ. ನನ್ನ ಟಿಫನ್ ತಗೊಳ್ತಾ ಇಲ್ಲ ಸರ್. ಮತ್ತೆ ಕಾಫಿ ಟೀ ಎಲ್ಲ ಬಿಟ್ಟಿದೀವಿ ಸರ್. ಕಳೆದ ಒಂದು 3 ತಿಂಗಳಿಂದ ಮಾಡ್ತಾ ಇದೀವಿ ಸರ್. ತುಂಬಾ ಮಾಡಿ. ಚೆನ್ನಾಗಿ ನಿಮ್ಮಂತವ್ರು ನಮ್ಮ ಈ ಮಿಕ್ಕವ್ರಿಗೆ ಮಾದರಿ ಆಗ್ಬೇಕು. ಯಾಕಂದ್ರೆ ನಮ್ಮ ಆಹಾರದಲ್ಲಿ ಎಲ್ರಿಗೂ ಎಂತ ಒಂದು ಹುಚ್ಚಿದೆ ಏನಂತಂದ್ರೆ ಬೆಳಿಗ್ಗೆ ಇಡ್ಲಿ, ದೋಸೆ, ಉಪ್ಪಿಟ್ಟು, ಚಿತ್ರಾನ್ನನೇ ತಿನ್ಬೇಕು, ಮಧ್ಯಾಹ್ನಕ್ಕೆ ಅದ್ದೂರಿಯಾಗಿ ಭೋಜನ ಮಾಡ್ಬೇಕು, ಈ ತರದ್ದು ಭ್ರಮೆ ಇರುತ್ತೆ. ಸೊ ಇಂಥವ್ರಿಗೆ ನಿಮ್ಮಂತವ್ರು ಮಾರ್ಗದರ್ಶಕರಾಗ್ಬೇಕು. ಬರೀ ನಿರಗ್ನಿ ಆಹಾರ ಅಂತ ಹೇಳ್ತೀವಿ. ನಿರಗ್ನಿ ಆಹಾರವೇ ಅಂದ್ರೆ ಅಗ್ನಿಯಲ್ಲಿ, ಬೆಂಕಿಯಲ್ಲಿ ಬೇಯಿಸ್ತಾ ಇರ್ತಕ್ಕಂತ, ಶಾಖದಲ್ಲಿ ಬೇಯಿಸ್ತಾ ಇರ್ತಕ್ಕಂತ ಆಹಾರ. ಅದು ಅಮೃತ ಆಹಾರ. ಒಳ್ಳೆ ಪದವನ್ನ ಬಳಸಿದ್ರಿ. ನಾವು ತಿಂತಾ ಇರ್ತಕ್ಕಂಥದ್ದೆಲ್ಲವೂ ಮೃತ ಆಹಾರ, ಡೆಡ್ ಫುಡ್ ತಿಂತಾ ಇರೋದು ನಾವು. ಎಲ್ಲವನ್ನ ಬೇಯಿಸಿ ಅದ್ರಲ್ಲಿರ್ತಕ್ಕಂಥ ಪೋಷಕಾಂಶವನ್ನ ನಾಶ ಮಾಡಿ ನಾಲಿಗೆಯ ರುಚಿ, ಜಿಹ್ವಾ ಚಾಪಲ್ಯವನ್ನ ಅಷ್ಟೇ ತೀರ್ಸ್ಕೊಳ್ತಾ ಇದ್ದೀವಿ. ಖಂಡಿತವಾಗಿ ನಾವು ಅಮೃತ ಆಹಾರವನ್ನ ಸೇವನೆ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಅಮೃತ ಆಹಾರವನ್ನ ಸೇವನೆ ಮಾಡೋದು ಅತ್ಯಂತ ಉತ್ತಮವಾದದ್ದು. ಉತ್ತಮ ಸರ್. ನಾನು ಅದನ್ನ ಅನುಭವಿಸ್ತಾ ಇದ್ದೀನಿ ಸರ್. ಖಂಡಿತ. ವೆರಿ ಗುಡ್, ವೆರಿ ಗುಡ್. ಧನ್ಯವಾದಗಳು. ಥ್ಯಾಂಕ್ ಯು. ಶಾಂತಮ್ಮ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶಾಂತಮ್ಮ ಅವ್ರೆ. ನಮಸ್ಕಾರ ಸರ್. ನಮಸ್ತೆ. ವಿಡಿಯೋ ಆನ್ ಆಗಿಲ್ಲ ತಮ್ದು. ಬರೀ ಅಶರೀರವಾಣಿ ಬರ್ತಾ ಇತ್ತು. ನಮಸ್ಕಾರ. ಇವತ್ತು ಈಗ ಶರೀರವಾಣಿ ನಿಮ್ಮನ್ನೆಲ್ಲ ನೋಡಿನೇ ಸಂತೋಷ ಆಯ್ತು. ಆದ್ರೆ ನೀವು ತೋರಿಸಿದಷ್ಟು ಎಕ್ಸಸೈಜು ಮಾಡಕ್ ಆಗಲ್ಲ. ಯಾಕೆಂದ್ರೆ ಮೊಣಕಾಲ್ ನೋವು, ಕಾಲ್ ನೋವು, ಕೈ ನೋವು, ಮೊಣಕೈ ನೋವು, ಬಗ್ಗಕ್ಕಾಗಲ್ಲ. ತುಂಬಾ ತೊಂದರೆ ಆಗ್ತಾ ಇದೆ. ಒಂದು ಸೆಕೆಂಡ್, ಒಂದು ಕಪಾಲಭಾತಿನ ಹಾರ್ಟ್ ಪ್ರಾಬ್ಲಮ್ ಇರೋರು ಮಾಡಬಾರ್ದು, ಹೈ BP ಇರೋರು ಮಾಡಬಾರ್ದು ಅಂತ ಹೇಳಿದ್ರು. ಹೌದ್ರಾ? ಹೈ BP ಹೇಳ್ತೀನಿ. ಹೈ BP ಇರೋರು ಭಸ್ತ್ರಿಕಾ ಪ್ರಾಣಾಯಾಮ ಮಾಡಬಾರ್ದಷ್ಟೇ. ಭಸ್ತ್ರಿಕಾ ಪ್ರಾಣಾಯಾಮ ಮಾಡಬಾರ್ದು. ಕಳೆದ ವಾರ ಮಾಡಿದ್ವಿ. ಆ ಭಸ್ತ್ರಿಕಾ ಪ್ರಾಣಾಯಾಮವನ್ನ ಮಾಡಬಾರ್ದಷ್ಟೇ ಹೊರತು ಕಪಾಲಭಾತಿ ಖಂಡಿತ ಮಾಡ್ಬೋದು, ತೊಂದರೆ ಇಲ್ಲ. ಆದ್ರೆ ಅದನ್ನ ಮಾಡುವಾಗ ನಾನು ಇದನ್ನ ಮಾಡ್ತಾ ಇದ್ದೀನಿ, ನನ್ನ ತೊಂದರೆ ಆಗ್ಬಿಡುತ್ತೆ ಅನ್ನುವ ಭಯ ಇರಬಾರ್ದು. ಶಾಂತವಾಗಿ ಇವತ್ತು ಎಷ್ಟು ಮಾಡಿದ್ವಿ, 30 ಕೌಂಟ್. ಶಾಂತವಾಗಿ ಕೂಲಾಗಿ ಮಾಡ್ತಾ ಹೋದ್ರೆ ಖಂಡಿತ ನಮ್ಮ ಹಾರ್ಟ್ ಆ ಒಂದು ದೃಢತೆಯನ್ನ ತಂದ್ಕೊಳ್ಳುತ್ತೆ, ಶಕ್ತಿಯನ್ನ ತಂದ್ಕೊಳ್ಳುತ್ತೆ. ಯಾಕಂದ್ರೆ ಇದನ್ನ ನಾವು ಸುಮಾರು ವರ್ಷಗಳಿಂದ, ಒಂದು 30-35 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ನಮ್ಗೆ ಹಾರ್ಟ್ ಆಪರೇಷನ್ ಆಗಿದ್ರಿ ಅವರು ಸರಳವಾಗಿ ಮಾಡ್ತಾ ಹೋಗ್ಬೇಕು. 5-10 ಬಾರಿ ಅಷ್ಟೇ ಮಾಡ್ತಾ ಹೋಗ್ಬೇಕು. ಮಾಡಿ ಹಾರ್ಟ್ಗೆ ಎಕ್ಸರ್ಸೈಸ್ ಮಾಡಿಸ್ದಂಗೆ ಅದಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ಬೇಕೀಗ. ಓಕೆ ಸರ್. ಅದೇ ನಮ್ದು ಕಾಲ್, ಮೊಣಕಾಲ್ ನೋವು, ಕೈ ನೋವು, ಸೂರ್ಯ ಮಾಡಕ್ಕೆ ಬರೋಲ್ಲ. ಮೊದ್ಲು ನಾನು ಮಾಡ್ತಿದ್ದೆ ಎಲ್ಲ ಕ್ಲಾಸಸ್ಗೆ ಹೋಗಿ. ಈಗ ಆಗ್ತಾ ಇಲ್ಲ, ಮಾಡೋದ್ ಬಿಟ್ಬಿಟ್ಟಿದೀನಿ. ನಿಮ್ಮ ಮೊಣಕಾಲು ಮತ್ತು ಮೊಣಕೈಗೆ ಇವತ್ತು ಅಕ್ಕಂದ್ರು ಮಾಡಿದ್ರಲ್ವಾ ಕ್ರಿಯಾತ್ಮಕ ಯೋಗಕ್ಕಿಂತ ಮುಂಚೆ ಅದನ್ನ ನೀವು ಮಾಡ್ತಾ ಹೋಗಿ ಖಂಡಿತ ಸರಿ ಹೋಗುತ್ತೆ. ಮತ್ತೆ ಈ ಮೊಣಕೈಗಳು ನೋವಿದ್ದ ಸಂದರ್ಭದಲ್ಲಿ ಆಹಾರದಲ್ಲಿ ಸ್ವಲ್ಪ ಪಥ್ಯಾಹಾರವನ್ನ ಮಾಡೋದು ಒಳ್ಳೆಯದು. ಈ ಕಾಳುಗಳನ್ನ, ಬೇಳೆಗಳನ್ನ ಕಮ್ಮಿ ಮಾಡ್ಕೋಬೇಕು. ಬೇಳೆ ಕಮ್ಮಿ ಮಾಡ್ಕೋಬೇಕು. ನಮ್ಮಲ್ಲೆಲ್ಲ ಬಹಳಷ್ಟು ಜನಕ್ಕೆ ಸಾಂಬಾರ್ ಮಾಡ್ಬೇಕು ಅಂದ್ರೆ ಬೇಳೆನೆ ಇರ್ಬೇಕು. ಬೇಳೆ ಇಲ್ಲದೆ ಸಾರು ಮಾಡೋಲ್ಲ. ನಾವು ತಿಂತಕ್ಕಂತ ಆಹಾರ ನಮಗೆ ವಿಷವಾಗಿ ಪರಿವರ್ತನೆ ಆಗ್ತಾ ಇದೆ. ಆದ್ರಿಂದ ಬೇಳೆಗಳನ್ನ ಕಡಿಮೆ ಮಾಡ್ಕೋಬೇಕು. ಪೂರ್ಣ ಸಿಪ್ಪೆ ಇರ್ತಕ್ಕಂತ ಕಾಳುಗಳನ್ನ ಬಳಸೋದಕ್ಕೆ ಪ್ರಯತ್ನ ಮಾಡ್ಬೇಕು. ಮೊಳಕೆ ಕಟ್ಟಿದ ಕಾಳು, ಹಾಗೆ ಬೇರೆ ಕಾಳುಗಳು. ಮತ್ತೆ ಈ ತಡ್ನಿ ಕಾಳು, ಕಡಲೆ ಬೇಳೆ, ಕಡಲೆ ಹಿಟ್ಟಲ್ಲಿ ಮಾಡ್ತಕ್ಕಂಥ ತಿಂಡಿಗಳು, ಇವುಗಳನ್ನ ಸಾಧ್ಯವಾದಷ್ಟು ಕಮ್ಮಿ ಮಾಡ್ಕೋಬೇಕು. ಆಮೇಲೆ ಶುಗರಿಗೆ ಕುಚ್ಚಲಕ್ಕಿ ತಿನ್ಬೋದು ಅಂತಾರಲ್ಲ, ರಾತ್ರಿ ಹೊತ್ತು ಕುಚ್ಚಲಕ್ಕಿ ಅನ್ನ ಊಟ ಮಾಡ್ಬೋದು ಸರ್? ಮಾಡ್ಬೋದು.
ಥ್ಯಾಂಕ್ ಯು ಸರ್, ತುಂಬಾ ಸಂತೋಷ ಆಯ್ತು. ಧನ್ಯವಾದಗಳು ನಿಮಗೂ ಮತ್ತು ರಂಗನಾಥ್ ಸರ್ಗೂ. ಫೌಂಡೇಶನ್ ಹೇಳಕ್ ಹೆಸರು ನೆನಪಾಗ್ತಾ ಇಲ್ಲ. ಮಹಾವತಾರ್ ಫೌಂಡೇಶನ್. ಹಾ, ಮೆಮೊರಿ ಪವರ್ಸ್ ಕೂಡ ಕಡಿಮೆ ಆಗಿದೆ ಸ್ವಲ್ಪ. ಓಂಕಾರ ಮಾಡಿ ಒಳ್ಳೆ ಧ್ಯಾನ ಮಾಡ್ತಾ ಹೋಗಿ. ಈಗ ಸಾರಿ ಹೇಳಿದಂತ ಇಷ್ಟು ಪ್ರಕ್ರಿಯೆಗಳು ಪಾಲನೆ ಮಾಡಿ ಒಳ್ಳೆ ಧ್ಯಾನ ಮಾಡ್ತಾ ಹೋಗಿ, ಮತ್ತೆ ತಿರ್ಗಾ ನಿಮ್ಮ ಒರಿಜಿನಲ್ ಸ್ಥಿತಿಗೆ ಬರ್ತೀರಿ ಖಂಡಿತವಾಗಿ. ಶಕ್ತಿ ಅಷ್ಟೇ ಅಮ್ಮ, ಏನಿಲ್ಲ. ಶಕ್ತಿ ಜೀವಕೋಶಗಳು ಸರಿಯಾಗಿ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಆ ಶಕ್ತಿ ಎಲ್ಲಿಂದ ಬರುತ್ತೆ? ವಿಶ್ವದಿಂದ ಬರುತ್ತೆ. ಧ್ಯಾನದಲ್ಲಿ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ ನನಗೆ. ಎಲ್ಲ ಸರಿಯಾಗತ್ತೆ. ಸರಿಯಾದ ಧ್ಯಾನ ಮಾಡಿ, ಸರಿಯಾದ ಊಟ, ಸರಿಯಾದ ಧ್ಯಾನ, ಸರಿಯಾದ ವ್ಯಾಯಾಮ, ಇಷ್ಟೇ. ಇದೇ ಜೀವನ. ಇದು ಬಿಟ್ಟು ಏನು ಜೀವನ ಇಲ್ಲ. ಸರಿ ಸರ್. ಜೀವನದಲ್ಲಿ ನಾವು ಅಲಿಯೋದಂತ ಏನಿಲ್ಲ, ಏನು ತೊಂದರೆ ತಗೊಳಂತೂ ಏನು ಬೇಕಾಗಿಲ್ಲ. ಸರಿಯಾದ ಧ್ಯಾನ, ಸರಿಯಾದ ಊಟ, ಸರಿಯಾದ ಜೀವನ ಶೈಲಿ, ಸರಿಯಾದ ವ್ಯಾಯಾಮ, ಈ 4 ಇದ್ರೆ ಏನ್ ಬೇಕಾಗತ್ತೆ ನಿಮ್ಗೆ? ಇದು ಪತ್ರಿಜಿಯವರು ಹೇಳಿದಾರಲ್ಲ ಸರ್, ಏನದು ಧ್ಯಾನಕ್ಕೆ ನೆನಪಾಗ್ತಿಲ್ಲ. ಪಿರಮಿಡಾ? ಪಿರಮಿಡ್. ಪಿರಮಿಡ್ ಟೋಪಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಅದನ್ನ ಹಾಕೊಂಡ್ ಮಾಡಿದ್ರೆ ಬಹಳ ವರ್ಕ್ ಆಗುತ್ತೆ ಅಂತ ಕೇಳಿದೀನಿ. ಈಗ ಒಂದು 2x2 ಫೀಟ್, ಈಗ ಸಾರ್ ತೋರಿಸ್ತಾ ಇದ್ರು ಚಿತ್ರದಲ್ಲಿ, ಅವ್ರ ವಿಡಿಯೋ ನೋಡುವಾಗ ಒಂದು ಕಾಣಿಸ್ತಾ ಇತ್ತು ಅಲ್ಲಿ 2 ಫೀಟ್ by 2 ಫೀಟ್ ಅಲ್ವಾ? ಆ 2 ಫೀಟ್ by 2 ಫೀಟ್ ಪಿರಮಿಡ್ ತಂದು ಮನೆಯಲ್ಲಿ ಹ್ಯಾಂಗ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ವಾಲ್ ಸ್ವಲ್ಪ ಫಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ನೋಡಿ ಸಾರ್ದು ನೋಡಿ ಅಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಾ? ಹಾ ಸರ್ ಕಾಣಿಸ್ತಾ ಇದೆ ನೋಡಿ. ಅದನ್ನ ಕೂಡ ಬಳಸ್ಕೋಬಹುದು ನೀವು. ಧ್ಯಾನ ಕೂತ್ಕೊಳ್ಳೋ ಜಾಗದಲ್ಲಿ ಆ ರೀತಿ ಕಿಟಕಿಗೆ ಒಂದು ಹ್ಯಾಂಗ್ ಮಾಡ್ಕೊಂಡು ಅದ್ರ ಕೆಳಗಡೆ ಕೂತ್ಕೊಂಡು ನೀವು ಧ್ಯಾನ ಮಾಡಬಹುದು. ಅವರಲ್ಲೇ ಸಿಗುತ್ತೆ. ಮಹಾವತಾರ್ ಫೌಂಡೇಶನ್ ನಲ್ಲಿ ಅಲ್ಲೇ ಸಿಗುತ್ತೆ. ಯಾವ ರೀತಿ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಸರ್? ಇಲ್ಲ, ಏನಿಲ್ಲ. ನಿಮ್ಗೂ ಅಂದ್ರೆ ಈ ಅಡ್ಮಿನ್ ನಂಬರ್ ಇದೆ, ವಾಟ್ಸಾಪ್ ಅಲ್ಲಿ ಇದ್ರೆ ಅಡ್ಮಿನ್ ನಂಬರ್ ಮೆಸೇಜ್ ಮಾಡಿ, ಇಂತ ನನ್ನ ಹೆಸರು ಇದು, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನನ್ಗೆ ಪಿರಮಿಡ್ ಬೇಕಾಗಿದೆ ಅಂತ ಒಂದು ಮೆಸೇಜ್ ಹಾಕಿ ಸಾಕು. ಅವರೇ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ತಲುಪಿಸ್ಕೊಡ್ತಾರೆ. ಓಕೆ ಸರ್. ಇಷ್ಟೇಮ್ಮ ಇರೋದು. ಏನು ನೀವು ಯಾವ್ದು ಚಿಂತೆ ಮಾಡಕ್ ಹೋಗ್ಬಿಡಿ. ನಿಮ್ಮ ಹೆಲ್ತ್ ಹೇಗೆ ಇರ್ಲಿ, ನೀವು ತಿರ್ಗಾ ಪುನರುತ್ಪಾದನಾಗಿ ಉತ್ತೇಜಿತವಾಗತ್ತೆ, ಏನ್ ತೊಂದರೆ ಇಲ್ಲ. ಹೆಲ್ತ್ ಅನ್ನೋದು ನಮ್ಮ ಕೈಯಲ್ಲಿದೆ, ಬೇರೆ ಯಾರ ಕೈಯಲ್ಲಿ ಇಲ್ಲ. ನಾವು ಏನ್ ಪಾಲನೆ ಮಾಡ್ತೀವೋ ಅದ್ರ ಮೇಲೆ ಆಧಾರ ಆಗತ್ತೆ ಪೂರ್ತಿ, ಅಲ್ವಾ? ಓಕೆ ಸರ್. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಧ್ಯಾನ ಮಾಡುವುದು ಏನನ್ನ ಬೇಕಾದ್ರೂ ಮಾಡ್ಬಿಡ್ಬೋದು, ಆಸನಾಭ್ಯಾಸ ಮಾಡ್ಬಿಡ್ಬೋದು. ಧ್ಯಾನ ಮಾಡ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡ್ಬೇಕು. ಹೇಗೆ ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಸೈಕಲ್ ಕಲಿಯುವಾಗ ಕೆಳಗಡೆ ಬಿದ್ದು ಕೈ ಮೊಣಕಾಲೆಲ್ಲ ತರಚ್ಕೊಂಡು ಪೆಟ್ ಮಾಡ್ಕೊಂಡು ಹೇಗೆ ಕಲ್ತವೋ, ಹಾಗೆ ಧ್ಯಾನ ಮಾಡೋದು ಕೂಡ ಪ್ರಾಕ್ಟೀಸ್ ಆಗ್ಬೇಕು. ಯಾಕೆಂದ್ರೆ ಧ್ಯಾನ ಮಾಡ್ತಿರೋದು ನಮ್ಮ ಶರೀರದಲ್ಲಿ ಯಾವುದು? ದೇಹನ ಮನಸ್ಸು. ನಾವು ಹುಟ್ಟಿದ ಕಾಲದಿಂದ ಅನೇಕ ಚಟುವಟಿಕೆಗಳು, ಅನೇಕ ಕ್ರಿಯೆಗಳನ್ನ ಮಾಡ್ಕೊಂಡು ಬಂದಿರೋದ್ರಿಂದ ಮನಸ್ಸನ್ನ ನಾವು ಏಕಾಗ್ರ ಅಂದ್ರೆ ನಮ್ಮ ಉಸಿರಿನ ಕಡೆಗೆ ನಿಲ್ಲಿಸ್ಕೋಬೇಕಾರೆ ಓಡ್ಬಿಡುತ್ತೆ ಅದು. ಯಾಕೆಂದ್ರೆ ಮನಸ್ಸಿನ ಸ್ವಭಾವನೆ ಅದು ಚಂಚಲವಾದದ್ದು. ಆದ್ರಿಂದ ಚಂಚಲವಾಗ್ತಕ್ಕಂಥ ಮನಸ್ಸನ್ನ ನಿಲ್ಲಿಸ್ಕೊಳ್ಳೋದಕ್ಕೆ ಅತ್ಯಂತ ಉಪಯುಕ್ತವಾದಂತಹ ಸಾಧನ ಈಗ ನಾವು ಮಾಡ್ತಾ ಇರ್ತಕ್ಕಂಥ ಆನಾಪಾನಸತಿ ಧ್ಯಾನ. ಕೇವಲ ಬಹಳ ಉಸಿರಾಟದಲ್ಲಿ ಮನಸ್ಸನ್ನ ನಿಲ್ಲಿಸ್ಬಿಟ್ರೆ ಕ್ರಿಯೆ ನಡೆದೋಗ್ಬಿಡುತ್ತೆ, ಮನಸ್ಸು ಸಂಪೂರ್ಣ ನಿಂತು ಬಿಡುತ್ತೆ ಒಳಗಡೆಗೆ. ಅದಕ್ಕೆ ಒಂದು ಸಣ್ಣ ಕಥೆ ಇದೆ, 1 ನಿಮಿಷದ ಒಂದು ಕಥೆ ಇದೆ. ಒಬ್ಬ ಒಂದು ಕೋತಿ ಸಾಕಿದ್ನಂತೆ. ಆ ಕೋತಿ ಯಾವ ಕೆಲಸವನ್ನ ಹೇಳ್ಬಿಟ್ರು ಕ್ಷಣಾರ್ಧದಲ್ಲಿ ಮಾಡ್ಕೊಂಡು ಬಂದ್ಬಿಡ್ತಿತ್ತಂತೆ. ಏನೇ ಕೆಲಸ ಹೇಳಿ ನೀವು ಕ್ಷಣಾರ್ಧದಲ್ಲಿ ಮುಗಿಸ್ಕೊಂಡು ಬಂದ್ಬಿಡ್ತಿತ್ತಂತೆ. ಈ ಸುದ್ದಿ ಆ ರಾಜ್ಯದ ರಾಜನಿಗೆ ಗೊತ್ತಾಯ್ತಂತೆ. ಇಂಥವನ ಹತ್ರ ಒಂದು ಒಳ್ಳೆ ಕೋತಿ ಇದೆಯಂತೆ, ಆ ಕೋತಿನ ನಾನ್ ತಂದ್ಕೊಂಡ್ಬಿಟ್ರೆ ನನ್ನ ರಾಜ್ಯದ್ದು ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ, ಅದ್ರ ಕೈಲಿ ಮಾಡಿಸ್ಕೊಂಡ್ಬಿಡ್ಬೋದು ಅಂತ ಕರೆಸ್ಕೊಂಡು ಆ ಕೋತಿಯನ್ನ ಪರ್ಚೇಸ್ ಮಾಡ್ಕೊಳ್ತಾನೆ. ಆ ಕೋತಿಯನ್ನ ಸಾಕಿದ್ದವನು ಹೇಳ್ತಾನೆ, ಸ್ವಾಮಿ, ನೀವು ಒಂದು ಕ್ಷಣವೂ ಕೂಡ ಈ ಕೋತಿಗೆ ಬಿಡು ಕೊಡಬಾರ್ದು, ಕೆಲಸ ಮಾಡಿಸ್ತಾ ಇರ್ಬೇಕು. ನೀವು ಕೆಲಸ ಅದಕ್ಕೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದು ನಿಮ್ಮನ್ನೇ ನುಂಗ ಹಾಕ್ಬಿಡುತ್ತೆ ಅಂತ ಹೇಳಿದ್ನಂತೆ.
ನನ್ ರಾಜ್ಯದಲ್ಲಿ ಬೇಕಾದಷ್ಟು ಕೆಲಸ ಇದೆ ಕೊಡಯ್ಯ ಅಂತೇಳಿ ಬಹಳ ಜಂಬದಿಂದ ಆ ಕೋತಿನ ತಕೊಂಡು ತಕ್ಷಣ ಕೋತಿ ಹೇಳ್ತು ಏನ್ ಕೆಲಸ ಹೇಳು ಅಂತು. ಹೋಗು ಪಕ್ಕದ ರಾಜ್ಯದಲ್ಲಿ ಇರ್ತಕ್ಕಂತ ರಾಜ ನನಗೆ ಶತ್ರು, ಅವನ್ನ ಸಂಹಾರ ಮಾಡ್ಬಿಟ್ ಬಾ. ಹೋಯ್ತು, ಕ್ಷಣಾರ್ಧದಲ್ಲಿ ಬಾಯ್ತು, ಸಂಹಾರ ಮಾಡ್ಬಿಟ್ಟು ಬಂದೆ ಅಂತು. ಹೀಗೆ ರಾಜನ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡ್ತು ಕೇವಲ ಕೆಲವೇ ನಿಮಿಷಗಳಲ್ಲಿ ಎಲ್ಲ ಕಾರ್ಯಗಳನ್ನು ಮುಗಿಸ್ಬಿಡ್ತು ಮಾಡಿ. ಆಮೇಲೆ ಮುಂದೆ ಏನು ಅಂತು, ರಾಜನಿಗೆ ಪೀಕ್ಲಾಟ ಬಂತು. ಅಯ್ಯೋ ಕತಿ, ಎಲ್ಲ ಕೆಲ್ಸನ ಇಷ್ಟು ಬೇಗ ಮುಗಿಸ್ಬಿಡ್ತಲ್ಲ, ಏನ್ ಕೊಡ್ಲಿ ಈಗ ಕೆಲಸ ನಾನು ಅಂತ ಹೇಳ್ಬಿಟ್ಟು, ಬೇಗ ಹೇಳಿಲ್ಲ ನೀನು ನುಂಗಾಕ್ತೀನಿ ಅಂತು ಕೋತಿ. ರಾಜನಿಗೆ ಭಯ ಶುರುವಾಯ್ತು. 1 ನಿಮಿಷ ಇಲ್ಲೇ ಕೂತಿರು ಬರ್ತೀನಿ ಅಂತ ಹೇಳ್ಬಿಟ್ಟು ಅವರ ಕುಲಗುರುಗಳ ಹತ್ರ ಓಡೋದ. ಗುರುಗಳೇ, ಈಗ ಆಗ್ಬಿಟ್ಟಿದೆ, ಒಂದ್ ಕೋತಿ ತಕೊಂಡ್ಬಿಟ್ಟೆ, ಆ ಕೋತಿಗೆ ಯಾವ ಕೆಲ್ಸ ಆದ್ರೂ ಕ್ಷಣಾರ್ಧದಲ್ಲಿ ಮಾಡಿ ಮುಗಿಸ್ಬಿಟ್ಟು ಬಂದ್ಬಿಡುತ್ತೆ, ಈಗ ನಾನೇನ್ ಮಾಡ್ಲಿ, ನನ್ನೇ ನುಂಗಾಕ್ಬಿಡ್ತೀನಿ ಅಂತ ಹೇಳ್ತಾ ಇದೆ ಅಂತು. ಆಗ ಗುರುಗಳು ಹೇಳ್ತಾರೆ, ಏನಿಲ್ಲ ಕಣಯ್ಯ, ಅದ್ಕ್ಯಾಕ್ ತಲೆ ಕೆಡಿಸ್ಕೊತೀಯ, ನಿನ್ನ ಅರಮನೆಯ ಮುಂಭಾಗದಲ್ಲಿ ಒಂದು ಎತ್ತರವಾಗಿರೋದೊಂದು ಕಂಬ ನೆಡ್ಸ್ಬಿಟ್ಟು ನಾನು ಮುಂದಿನ ಕೆಲಸ ಹೇಳೋ ತನಕ ಕಂಬ ಹತ್ತು ಕಂಬ ಇಳಿ ಅಂತ ಹೇಳ್ದ. ಸರಿ ಕೋತಿ ಹೋಗು ಹತ್ತರ ಮಾಡು ಅಂತಂದ. ರಾಜ ಬಂದ, ಅರಮನೆಯ ಮುಂಭಾಗಲು ಎತ್ತರವಾದ ಒಂದು ಮಲ್ಲ ಕಂಬವನ್ನ ನೆಡ್ಸ್ಬಿಟ್ಟು ಕೋತಿಗೆ ಹೇಳ್ದ, ಏಯ್ ಹೋಗು, ನಾನು ಬೇರೆ ಕೆಲಸ ಹೇಳೋ ತನಕ ಮೇಲೇರು ಕೆಳಕಿಳಿ, ಮೇಲತ್ತು ಕೆಳಕಿಳಿ ಅಂತ ಹೇಳ್ದ. ಕೋತಿ ಹತ್ತೋದಕ್ ಶುರುವಾಯ್ತು, ಇಳಿಯೋದಕ್ ಶುರುವಾಯ್ತು. ಇಲ್ಲಿ ಈ ಉದಾಹರಣೆ ಯಾತಕ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಮನಸ್ಸು ಮರ್ಕಟ ಕೋತಿ ಇದ್ದಂಗೆ ಎಲ್ಲೆಲ್ಲ ಹಾರಾಡುತ್ತೆ. ಅದಕ್ಕೆ ಕ್ಷಣವೂ ಕೂಡ ಬಿಡುವಂಗಿಲ್ಲ. ಒಂದು ಕ್ಷಣಕಾಲ ಬಿಟ್ರೆ ಸಾಕು, ಹಾರ್ಬಿಡುತ್ತೆ ಎಲ್ಲಾರು ಒಂದ್ ಕಡೆ. ಹಿಂದೆ ನಡೆದಿರತಕ್ಕಂತ ಘಟನೆಗಳನ್ನ ನೆನ್ಸ್ಕೊಂಡು ಹೊರಡ್ಬಿಡುತ್ತೆ. ಹಾಗಾಗಿ ನೋಡಿ, ಇಲ್ಲಿ ಕೂತಿದ್ದೀವಿ, ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಆ ಕ್ಷಣಾರ್ಧದಲ್ಲಿ ಡೆಲ್ಲಿಗೆ ಹೋಯ್ತು. ಅಮೆರಿಕ ನೋಡಿದ್ರೆ ಕ್ಷಣಾರ್ಧದಲ್ಲಿ ಅಮೆರಿಕಕ್ಕೆ ಹೋಯ್ತು. ಹೀಗೆ ಮನಸ್ಸಿಗೆ ಅಗಾಧವಾದದ್ದು ಯಾವುದೂ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಮನಸ್ಸಿಗೆ ಹೇಳ್ತಾ ಇದ್ದಾರೆ, ಉಸಿರಾಟದಲ್ಲಿ ತಗೊಳ್ಳಿ, ಉಸಿರಾಟದಲ್ಲಿ ಮನಸ್ಸನ್ನ ನಿಲ್ಲಿಸ್ಕೊಳ್ಳಿ. ಡೀಪ್ ಇನ್ಹೇಲ್ ಅಂಡ್ ಡೀಪ್ ಎಕ್ಸೇಲ್ ಪ್ರಾರಂಭದಲ್ಲಿ, ಆಮೇಲೆ ಸಹಜವಾದ ಉಸಿರಾಟದಲ್ಲಿ, ಉಸಿರು ತಗೊಳ್ಳೋದ್ರಲ್ಲಿ ಉಸಿರು ಬಿಡೋದ್ರಲ್ಲಿ ಮನಸ್ಸನ್ನ ನಿಲ್ಲಿಸ್ಬಿಟ್ರೆ ಕೋತಿ ಎತ್ಲಗ ಹೋಗಕ್ಕಾಗಲ್ಲ, ನಮ್ಮ ಉಸಿರಾಟದ ಜೊತೆಲಿ ಬೆರೆತ್ಕೊಳ್ಳುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಸಂತೋಷ ಆಯ್ತು. ಓಕೆ ಮೇಡಮ್. ಓಕೆ ರೈಟ್ ಸರ್. ಸೊ ಈಗ ಪದ್ಮಿನಿ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಶುಭೋದಯ ಮಾಸ್ಟರ್ಸ್. ನಾಗರಾಜ್ ಸರ್ಗೂ ನಿಮ್ಗೂನು ಶುಭೋದಯ. ಶುಭೋದಯ. ಹೇಳಿ. ಇವತ್ತು ನಡೆದಂತದ್ದು, ನಾನು ಸ್ವಲ್ಪ ಟೈಮ್ ಆದ್ಮೇಲೆ ಡಬ್ಬಿ ಕಟ್ಟೋಕಿತ್ತು, ಅದಾದ್ಮೇಲೆ ನಾನು ಜಾಯಿನ್ ಆದೆ. ಅಲ್ಲಿಂದ ನಂತರ ನೋಡಿದ್ರಲ್ಲೂ ಸುಮಾರು ತಿಳ್ಕೊಂಡಂಗಾಯ್ತು. ಮತ್ತೆ ನನ್ನ ಅನುಭವ ಹೇಳ್ಬೇಕು ಅಂತಲೇ ನಾನು ಈಗ ಜಾಯಿನ್ ಆದೆ ಸರ್. ಮತ್ತೆ ಮಾಸ್ಟರ್ ನೀವೊಂದು ಈಗ ದೃಷ್ಟಿ ಇದಕ್ಕೋಸ್ಕರ ಕೇಳ್ತಾ ಇದ್ರು ಒಬ್ರು, ಅದ್ರ ಅನುಭವ ಹೇಳ್ಬೇಕಂತಲೇನೆ ಮಾಡ್ದೆ. ರಂಗನಾಥ್ ಮಾಸ್ಟರ್ ಕೂಡ ಈಗೊಂದು 2-3 days ಬ್ಯಾಕ್ ಅಥವಾ 1 week ಬ್ಯಾಕ್ ಏನೇನೋ ಒಂದು ಮುಂದೆ ಬರ್ತಾ ಅಂದ್ರೆ ಮುಂದಿನ ದಿನಗಳಲ್ಲಿ ಅದನ್ನ ಕಾನ್ಸಂಟ್ರೇಷನ್ಗೋಸ್ಕರ ಒಂದು ಇದನ್ನ ತೋರಿಸ್ತೀವಿ, ಮುದ್ರಾ ಇದ್ರಲ್ಲೋ ಏನೋ ಹೇಳಿದ್ರು. ಅದಕ್ಕೆ ಮ್ಯಾಚ್ ಆಗುವಂತೆ ನನಗ್ ಅನ್ನಿಸ್ತಾ ಇರೋದು, ಈ 2-3 ಬ್ಯಾಚ್ ಇಂದ ಏನು ಧ್ಯಾನದಲ್ಲಿ ಕೂಡ ಅದು ಎಫೆಕ್ಟ್ ಇದೆ, ಅದನ್ನ ಮನ್ಸಿಟ್ಟು ಮಾಡ್ಬೇಕಷ್ಟೇನೇನೆ ಅಂತ ಅನ್ನೋದಿಕ್ಕೆ ನನ್ನ ಉದಾಹರಣೆ. ಮುಂಚೆ ನಾನು ಸ್ಪೆಕ್ಸ್ ಹಾಕ್ತೀನಿ, ಓದ್ಲಿಕ್ ಮಾತ್ರ ನನಗ್ ಬೇಕಾಗಿರೋದು, ನೋಡೋದಿಕ್ ಬೇಡ. ಸೊ ಅದ್ ಹೆಂಗಾಗಿದೆ ಅಂದ್ರೆ, ಇದು ಧ್ಯಾನ ಮಾಡ್ತಾ ಮುಂಚೆ ಸ್ವಲ್ಪ ಮೀಡಿಯಂ ಸೈಜ್ ಸಣ್ಣ ಅಕ್ಷರಗಳು ಈಗ್ಲೂ ಕನ್ನಡಕ ಹಾಕ್ಬೇಕು, ದಪ್ಪ ಅಕ್ಷರಗಳು ಕಾಣುತ್ತೆ. ಮೀಡಿಯಂ ಪೇಪರ್ ಅಲ್ಲಿ ನಾನು ಉದಾಹರಣೆ ಹೇಳ್ತಾ ಇರೋದು, ಮೀಡಿಯಂದು ಸ್ಪಷ್ಟವಾಗಿ ಕಾಣ್ಲಿಕ್ಕೆ ಶುರುವಾಗಿದೆ ಈ ಧ್ಯಾನ ಮಾಡಕ್ ಶುರು ಮಾಡದ್ಮೇಲೆ. ನನಗೆ ಮೊನ್ನೆ ಈಗೊಂದು 3-4 days ಬ್ಯಾಕ್ ಕನ್ನಡಕ ಹುಡ್ಕಕ್ಕೂ ಮುಂಚೆ ಇದು ಕಾಣ್ತಿದೆ, ಹೌದಲ್ವಾ, ನಂಗೆ ಇದು ಕಾಣ್ತಿರ್ಲಿಲ್ಲ, ಈಗ ಕಾಣ್ತಾ ಇದೆ ಅನ್ನೋದೊಂದು ಅನುಭವ ಹಂಚ್ಕೊಳ್ಳೋದಕ್ಕೋಸ್ಕರ ನನ್ಗೆ ಖುಷಿನೂ ಆಗತ್ತೆ. ಅದ ಕಾನ್ಸಂಟ್ರೇಷನ್ ತಾನಾಗಿ ನೀವ್ ಹೇಳ್ದಂಗ್ ಮಾಡ್ತಾ ಕಾನ್ಸಂಟ್ರೇಷನ್ ಬರುತ್ತೆ ಕೂಡ, ಅದರಿಂದ ಎಫೆಕ್ಟು ಇದೆ.
ಮತ್ತೆ ಮುದ್ರಾಗಳನ್ನು ಹಾಕ್ತಾ ಬಂದ್ರೆ ತುಂಬಾ ಅನುಕೂಲ ಆಗತ್ತೆ. ಅವ್ರಿಗೆ ಸಹ ಹೇಳ್ತೀನಿ. ನಿಮ್ಮ ಹೌದು. ಯೋಗದಲ್ಲೂ ಇದ್ದೇ ಇದೆ, ಹೌದು. ಅದಕ್ ತಕ್ಕಂತೆ ಇದು ಮೇನ್ ಧ್ಯಾನ ಇಂಪಾರ್ಟೆಂಟ್ ಅನ್ನೋದನ್ನ ಹೇಳಕ್ ಇಷ್ಟಪಡ್ತೀನಿ. ರಂಗನಾಥ್ ಮಾಸ್ಟರ್ ನಿಮ್ಗೆ ಸಹ, ನಾಗರಾಜ್ ಸರ್ ನಿಮ್ಗೂ ಸಹ. ಇಲ್ಲಿ ಇದ್ರ ಬಗ್ಗೆ ನೀವ್ ಹೇಳಿದ ಬಗ್ಗೆ ಹಾ ಕಬೀರ್ ದಾಸರು ಒಂದು ಚರಣವನ್ನ ಹೇಳ್ತಾರೆ. ಹಾ ಹೇಳಿ. ಮನ ಅಂತರ್ಮುಖಿಯಾದರೆ ಅದು ಹಾ. ಉಜ್ವಲಬಹುದು. ಮನ ಅಂತರ್ಮುಖಿಯಾದರೆ ಅದು ಉಜ್ವಲಬಹುದು. ಗುರು ಶಿಷ್ಯರು ಒಂದಾಗಿ ನಲಿವರು ಅದು ವಸಂತಬಹುದು. ಕಬೀರ ಅದು ವಸಂತಬಹುದು. ಮನಸ್ಸು ಯಾವಾಗ ಅಂತರ್ಮುಖಿ ಆಯ್ತೋ, ಅಂದ್ರೆ ಹೊರಗಿನ ದೃಶ್ಯಗಳನ್ನ ನೋಡುವುದನ್ನ ಬಿಟ್ಟು ಅಂತರಂಗದಲ್ಲಿ ತನ್ನನ್ನ ತಾನು ನೋಡಿಕೊಳ್ಳೋದಕ್ಕೆ ಯಾವಾಗ ಪ್ರಯತ್ನ ಮಾಡ್ತೋ ಅದಕ್ಕೆ ಶಕ್ತಿ ಜಾಸ್ತಿ ಆಗತ್ತೆ. ಯಾವಾಗ ಮನಸ್ಸು ಅಂತರ್ಮುಖಿ ಆಗುತ್ತೋ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಇಂದ್ರಿಯಗಳೆಲ್ಲವೂ ಕೂಡ ಶಕ್ತಿಯನ್ನ ಪಡ್ಕೊಳ್ತೇವೆ. ನಾವೇನಾಗ್ತಾ ಇದೀವಿ ಅಂದ್ರೆ, ನಮ್ಮ ಧ್ಯಾನ ಮಾಡಿಸುವಾಗ ಕೆಲವರು ಹೇಳ್ತಾ ಇರ್ತಾರೆ, ಕಣ್ಣನ್ನ ಮುಚ್ಚಿ ಕಣ್ ತೆರಿಬೇಡಿ ಅಂತ. ಯಾಕೆಂದ್ರೆ 80% ಶಕ್ತಿ, ನಮ್ಮ ದೇಹದ ಶಕ್ತಿ ಕಣ್ಣಿನ ಮೂಲಕವೇ ವೇಸ್ಟ್ ಆಗ್ತಾ ಇದೆ. 7 ಗಂಟೆಗಳ ಕಾಲ 8 ಗಂಟೆಗಳ ಕಾಲ ಆ ಮೊಬೈಲ್ ನೋಡ್ಕೊಂಡು ಕೂತಿರೋದು, ಟಿವಿ ನೋಡ್ಕೊಂಡು ಕೂತಿರೋದು, ಕಂಪ್ಯೂಟರ್ ನೋಡ್ಕೊಂಡು ಕೂತಿರೋದು, ಈ ರೀತಿ ಮಾಡ್ತಾ ನಮ್ಮ ಕಣ್ಣಿನ ಶಕ್ತಿಯನ್ನ ಕಳ್ಕೊಳ್ತಾ ಇದ್ದೀವಿ. ಮತ್ತೆ ಮನಸ್ಸನ್ನ ಬಾಹ್ಯ ಪ್ರಪಂಚದ ಕಡೆಗೆ ಬಿಟ್ಟು ಅಲ್ಲಿರ್ತಕ್ಕಂಥ ಚಟುವಟಿಕೆಗಳನ್ನ ನೋಡ್ತಾ ನಮ್ಮ ಮನಸ್ಸಿನಲ್ಲಿ ಉಂಟಾಗ್ತಕ್ಕಂಥ ಉದ್ವೇಗಗಳು, ಭಾವನೆಗಳನ್ನೆಲ್ಲ ಹಾಳು ಮಾಡ್ಕೊಂಡು ನಮ್ಮ ಶಕ್ತಿಯನ್ನ ವ್ಯಯ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಮನಸ್ಸನ್ನ ಅಂತರ್ಮುಖಗೊಳಿಸ್ಬೇಕು. ಅದಕ್ಕೆ ಇರ್ತಕ್ಕಂಥ ಏಕೈಕ ಸಾಧನ ಧ್ಯಾನವೊಂದೇ. ಧ್ಯಾನ. ಅದ್ರ ಎಫೆಕ್ಟ್ ಗೊತ್ತಾಗ್ತಾ ಇದೆ ಸರ್ ನಮ್ಗೂ ಈಗ. ಮಾಡ್ತಾ ಹೋಗಿ ನಿಜವಾಗಿ ಧ್ಯಾನಿಗಳಾಗ್ಬೇಕು. ಧ್ಯಾನಿಗಳಾಗೋದ್ರ ಮೂಲಕ ಜ್ಞಾನಿಗಳಾಗ್ಬೇಕು. ಇಲ್ಲಿ ನಾವೇನ್ ಮಾಡ್ತೀವಿ, ಇವೆರಡು ಬಿಟ್ಬಿಟ್ಟಿದ್ದೀವಿ, ಅಜ್ಞಾನಿಗಳಾಗ್ತಾ ಇದ್ದೀವಿ. ನಿಜ, ಹೌದೌದು. ಎಸ್, ಧನ್ಯವಾದ. ರಂಗನಾಥ್ ಮಾಸ್ಟರ್ ನಿಮ್ಗೆ ಮಾಸ್ಟರ್ ನೆನ್ನೆ ಶ್ರೀಎಂ ಮಾಸ್ಟರ್ ಇವ್ರದ್ದು ಒಂದು ಇದನ್ನ ಹೇಳಿದ್ರು. ನೆನ್ನೆ ನನ್ಗೆ ಇದೇ ಸ್ವಲ್ಪ ಮನೆ ಕೆಲ್ಸದ ಇದರ ಒತ್ತಡದಲ್ಲಿ ನಾನು ಮಾತಾಡ್ಲಿಕ್ಕೆ ಆಗ್ಲಿಲ್ಲ ನೆನ್ನೆ. ಅಂತ ಇದನ್ನ ಇನ್ನು ಹೆಚ್ಚೆಚ್ಚು ಕೊಟ್ರೆ ನಮ್ಗೆ ತಿಳ್ಕೊಳಕ್ ತುಂಬಾ ಚೆನ್ನಾಗ್ ಅನ್ಸುತ್ತೆ. ನೆನ್ನೆ ತುಂಬಾ ಚೆನ್ನಾಗಿತ್ತು. ಅದು ಆನ್ ಮಾಡ್ಬಿಟ್ಟು ನಾನು ಮೊಬೈಲ್ ನನ್ ಕೆಲ್ಸ ಮಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ದಿದ್ದೆಲ್ಲ ಹೋಗ್ತಾ ಇತ್ತು ಕೂಡ. ಇಂಥವ್ರ ಮಧ್ಯದಲ್ಲಿ ನಾವ್ ಇದೀವಿ ಅನ್ನೋದೇ ಒಂದು ಹೆಚ್ಚಿನ ಇದು ಅಂತ ಅನ್ನಿಸ್ತು ಕೂಡ ನನ್ಗೆ. ಅವ್ರದ್ದು ಇನ್ನೂ ಹೆಚ್ಚೆಚ್ಚು ತಿಳ್ಕೊಳ್ಳೋದಿಕ್ಕೆ ನಮ್ಗೆ ಅನುಕೂಲ ಮಾಡ್ಕೊಟ್ರೆ ತುಂಬಾ ಸಂತೋಷ ಆಗ್ತದೆ. ಖಂಡಿತ. ಪ್ರತಿ ವಾರ ಒಂದು ಒಳ್ಳೆ ಯೋಗಿ ಬಗ್ಗೆ ನಾವು ಅವ್ರ ಜೀವನ ಪಯಣನು ಖಂಡಿತವಾಗಿ ಶೇರ್ ಮಾಡ್ತಾ ಹೋಗ್ತೀವಿ. ಸೊ ಇನ್ನು ಮುಂದಿನ ವಾರದಲ್ಲಿ ಪ್ರತಿಯೊಂದು ವಾರ ಒಬ್ಬ ಯೋಗಿ. ಸೊ ಪ್ರತಿಯೊಂದು ವಾರ. ಸೊ ಅದು ಅವಾಗ ನಿಮ್ಗೆ ಹೆಚ್ಚು ಮಾಹಿತಿ ಸಿಗ್ತದೆ. ನೀವೇನ ಎಷ್ಟೋ ವಿಷಯಗಳನ್ನ ತಿಳ್ಕೊಬಹುದು. ಹೌದು ಮಾಸ್ಟರ್, ನೆನೆ ತುಂಬಾ ಚೆನ್ನಾಗ್ ಅನಿಸ್ತಿತ್ತು. ಧ್ಯಾನ ಮುಗಿಸ್ತಿದ್ದೆ, ಧ್ಯಾನನೇ ನಾನು ಅರ್ಧಕ್ಕೆ ಬ್ರೇಕ್ ಮಾಡ್ಕೊಂಡು ಆಮೇಲೆ ಮಾಡ್ಕೊಳ್ಳೋಣ ಅಂತ ನಾನು ನಮ್ಮ ಮನೆಯವ್ರಿಗೆ ಡಬ್ಬಿ ರೆಡಿ ಮಾಡ್ಲೇಬೇಕು, ಅವ್ರು ಹೊರಟ್ಬಿಡ್ತಾರೆ ಬೇಗ ಅಂತ. ಇವತ್ತು ಆಕ್ಚುಲಿ 6:15 ಬಿಟ್ಟೇ ಬಿಟ್ರು. ಸೊ ಹಾಗಾಗಿ ನನ್ಗೆ 6:15 ಹೊರಟ್ಬಿಟ್ರು. ಹಂಗಾಗಿ ನಾನು ಇವತ್ ಧ್ಯಾನಕ್ಕೆ ಇಲ್ಲಿ ಇದು ಇತ್ತು ಕೂಡ ಸ್ವಲ್ಪ ಟೈಮ್ ಆಯ್ತು. ನಾನು ಸ್ನಾನ ಮುಗಿಸಿ ಬಂದು ಇದ್ ಮಾಡೋ ಅಷ್ಟೊತ್ತಿಗೆ. ಬಟ್ ನೆನ್ನೆದು ನಾನು ಶೇರ್ ಮಾಡ್ಬೇಕಿತ್ತು, ಕಾರಣಾಂತರಗಳಿಂದ ಈ ಕಾರಣದಿಂದ ಆಗ್ಲಿಲ್ಲ. ತುಂಬಾ ಚೆನ್ನಾಗಿತ್ತು ಮಾಸ್ಟರ್. ಅದು ಹೆಚ್ಚೆಚ್ಚು ತಿಳ್ಕೊಳ್ಳೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ. ಅವುಗಳ ಮಧ್ಯೆ ಇದೀವಲ್ಲ ನಾವು, ನಮ್ಮ ಪುಣ್ಯ ಇದು ಮುಖ್ಯ. ನಮ್ಗೆ ಈ ನಿಮ್ಮ ಒಂದು ಇದು ಸಿಕ್ಕಿದ್ದು, ಸಂಪರ್ಕ ಸಿಕ್ಕಿದ್ದು ತುಂಬಾ ತುಂಬಾ ಯೂನಿವರ್ಸ್ಗೆ ನಾನು ಧನ್ಯವಾದ ತಿಳ್ಸಕ್ ಇಷ್ಟಪಡ್ತೀನಿ. ಅದು ಚೆನ್ನಾಗ್ ಅನ್ಸತ್ತೆ ಮಾಸ್ಟರ್. ಮಿಸ್ ಮಾಡ್ಕೊಳಕಂತೂ ಇಷ್ಟನೇ ಆಗಲ್ಲ. ಬೆಳಗ್ಗೆ ಯಾವಾಗ ಆಗತ್ತೆ, ಏನ್ ವಿಚಾರ ಹೆಚ್ಚಿನ ಕೇಳ್ಕೊತ ನಂಗೆ ನೈಟ್ ಆಗ್ತಾ ಇಲ್ಲ ಮಾಸ್ಟರ್ ನನ್ಗೆ ಜಾಯಿನ್ ಆಗೋದಿಕ್ಕೆ. ಯಾಕಂದ್ರೆ ಟೈಮ್ ಆಗ್ಬಿಡತ್ತೆ. ಮತ್ತೆ ಅವ್ರಗಳಿಗೆಲ್ಲ ರೆಡಿ ಮಾಡ್ಕೊಡೋದಿರುತ್ತಲ್ಲ, ಅವ್ರ ಟೈಮ್ಗೆ ನಾವು ಅಡ್ಜಸ್ಟ್ ಆಗ್ಬೇಕು ಅಂದ್ಬಿಟ್ಟು. ಹಾಗೂ 2 ದಿವಸ ತುಂಬಾ ಲೇಟ್ ಆಗಿ ತಿನ್ನಕ್ ಹೋದ್ರೆ ಮತ್ತೆ ತಗೊಳದ್ ಬೇಡ ಅನ್ಸುತ್ತೆ, ಪ್ರಾಬ್ಲಮ್ ಆಗತ್ತೆ ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ಕಿಪ್ ಮಾಡ್ಕೊಳ್ತೀನಿ.
ಬೆಳಗ್ಗೆ ಮಾತ್ರ ಬೆಳಗ್ಗೆ ಯಾವಾಗ ಆಗತ್ತೆ, ಯಾವಾಗ ಎಲ್ಲ ಶುರು ಮಾಡ್ತೀವಿ ದೈನಂದಿನ ಚಟುವಟಿಕೆ ಅನ್ನೋದನ್ನೇ ಖುಷಿ ಅನ್ಸುತ್ತೆ ಈ ಮೂಲಕ. ತುಂಬಾ ರೈಟ್. ಖುಷಿ ಇದೆ ಮಾಸ್ಟರ್. ಓಕೆ, ಧನ್ಯವಾದ. ಧನ್ಯವಾದ. ನಿಮಗಂತೂ ತುಂಬಾ ತುಂಬಾ ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ತೆ ಮಾಸ್ಟರ್. ನಮಸ್ತೆ ನಮಸ್ತೆ. ಮಂಜು, ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ ಸರ್. ಇನ್ನು ಒಂದು ಕ್ವಶನ್ ತಗೊಂಡು ಮುಂದಿನ ಕಾರ್ಯಕ್ರಮ ಹೋಗೋಣ ಸರ್. ಈಗ ಮಂಜುನಾಥ್ ಅವರು ಅನ್ಮ್ಯೂಟ್ ಮಾಡ್ತಾ ಇದ್ವಿ, ದಯವಿಟ್ಟು ಮಾತಾಡಿ. ಇನ್ನೊಂದು ಪ್ರಶ್ನೆ ತಗೊಂಡು ಮುಂದಿನ ಕಾರ್ಯಕ್ರಮ ಹೋಗೋಣ. ನಮಸ್ತೆ ಗುರುಗಳೇ. ಮಾತಾಡಿ. ಇಬ್ರಿಗೂ ನಮಸ್ತೆ ಗುರುಗಳೇ. ನಮಸ್ತೆ, ಬೇಗ ಮುಗಿಸ್ಬಿಡ್ತೀನಿ. ಸರ್ವಸಾರ ಸಂಗೀತದ ಒಂದು ಏನಾರ ಲಿಂಕ್ ಕಳಿಸ್ಕೊಡಿ ಒಂದು. ಮತ್ತೆ ಆಮೇಲೆ ಅಮೃತ ಆಹಾರದ್ದು ಏನು ಒಂದು ಇದೆಯಲ್ಲ, ಅದಿದೆ ಯಾವ ರೀತಿ ಮಾಡ್ಕೊಳೋದು ಅಥವಾ ಹೇಗೆ ಅನ್ನೋದು ಒಂದು ಪಟ್ಟಿ ಏನಾರ ಒಂದು ಕಳಿಸ್ಕೊಟ್ರೆ ಉತ್ತಮ ಆಗುತ್ತೆ. ಆಮೇಲೆ ಆಹಾರ ಕ್ರಮ ನೀವ್ ಹೇಳಿದ್ರಿ ಗುರುಗಳೇ, ಅಂದ್ರೆ ಏನು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ತಿನ್ನೋದು ಅಂತ. ಅದು ನಮ್ಮ ಈಗ ಈ ಒತ್ತಡದ ಜೀವನದಲ್ಲಿ ನಮ್ಗೆ ಟೈಮ್ ತೊಗೊಳಕ್ ಆಗ್ತಿವಲ್ಲ, ಅಟ್ಲೀಸ್ಟ್ ಅದನ್ನೇ ಒಂದು ಟೈಮ್ ಟೇಬಲ್ ಹೋಗಿ ಈಗ ಇಷ್ಟೊತ್ತಿಗೆ ಬೆಳಿಗ್ಗೆ ಇಷ್ಟೊತ್ತಿಗೆ ತಗೊಳ್ಳೋದು, ಮಧ್ಯಾಹ್ನ ಇಷ್ಟೊತ್ತಿಗೆ ತಗೊಳ್ಳೋದು, ಸಾಯಂಕಾಲ ಇಷ್ಟೊತ್ತಿಗೆ ತಗೊಳ್ಳೋದು ಅಂತ ಅದೊಂದು. ಆಮೇಲೆ ನಮ್ಮ ಅಂದ್ರೆ ಈಗಿನ ಕೋವಿಡ್ ಟೈಮಲ್ಲಿ ನಮ್ಮ ಮಕ್ಳೆಲ್ಲ ಆನ್ಲೈನ್ ಕ್ಲಾಸ್ ಅದೆಲ್ಲ ತಗೊಂಡು ಅವ್ರಿಗೆ ನನ್ಗೂ ಇಲ್ಲ, ನಮ್ ಮೆಸೇಜ್ಗೂ ಇಲ್ಲ ಕಣ್ಣಿಂದ ದೃಷ್ಟಿ ಪ್ರಾಬ್ಲಮ್. ಏನಿದ್ರು ವಯಸ್ಸಾದ್ಮೇಲೆ ಬಂತು. ಬಟ್ ಅವ್ರಿಗೇನಂದ್ರೆ ದೂರದ್ದು ಕಾಣ್ತಿಲ್ಲ, ಹತ್ರದ್ ಕಾಣುತ್ತೆ, ದೂರದ್ದು ದೃಷ್ಟಿ ಕಾಣ್ತಿಲ್ಲ. ಅದಕ್ಕೆ ಸ್ಪೆಕ್ಸ್ ಹಾಕೊಂತಿದ್ದಾರೆ. ಮೈನಸ್ ಇದೆ. ಅದಕ್ಕೂನು ತ್ರಾಟಕನೇ ಸಾಕಾ ಅಥವಾ ಬೇರೆ ಏನಾರ ಮಾಡ್ಬೇಕಾ ಅದೊಂದು. ಮತ್ತೆ ಅವ್ರಿಗೆ ಕಾನ್ಸಂಟ್ರೇಷನ್, ಈಗಿನ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಪವರ್ ಸ್ವಲ್ಪ ಕಮ್ಮಿ ತರ ಅನ್ಸುತ್ತೆ ನನಗೆ. ಅವರು ಬೇಗ ಡಿಸ್ಟ್ರಾಕ್ಟ್ ಆಗ್ಬಿಡ್ತಾರೆ, ಫೋಕಸ್ಡ್ ಆಗಿರಲ್ಲ. ಅದಕ್ಕೆ ಇದು ಇಷ್ಟುದಕ್ಕೂ ಸಂಕ್ಷಿಪ್ತವಾಗಿ ಏನಾರ ಒಂದು ಉತ್ತರ ಕೊಡೋದಿಕ್ಕಾದ್ರೆ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಎಲ್ಲರಿಗೂ ಧನ್ಯವಾದಗಳು. ನಾನು ಗ್ರೂಪ್ಗೆ ಒಂದು ಮೆಟೀರಿಯಲ್ ಇದೆ, ಒಂದು ಫೋಟೋ ಇದೆ ಭಗವಾನ್ ಬುದ್ಧರದು, ಅದನ್ನ ನಾನು ಕಳಿಸ್ಕೊಡ್ತೇನೆ. ರಂಗನಾಥ್ ಸರ್ ಎಲ್ರಿಗೂ ಅದನ್ನ ಕಳಿಸ್ಕೊಡ್ತಾರೆ. ಮುಂದಿನ ವಾರ ಅದನ್ನ ಸ್ಕ್ಯಾನ್ ಮಾಡಿಸ್ಕೊಂಡು ಅದ್ರದ್ದು ಒಂದು ಕಾಪಿ ತಂದು ಇಟ್ಕೊಳ್ಳಿ. ಅದನ್ನ ಫೋಟೋ ರೀತಿನಲ್ಲೇ ತಂದು ಇಟ್ಕೊಳ್ಳಿ. ಅದಕ್ಕೆ ಲ್ಯಾಮಿನೇಷನ್ ಮಾಡಿಸಿಟ್ಕೊಂಡು ನಾನು ಅದ್ರ ಬಗ್ಗೆ ಅದನ್ನ ಹೇಗೆ ಬಳಸ್ಬೇಕು ಅಂತಕ್ಕಂಥದನ್ನ ನಾನು ಹೇಳ್ಕೊಡ್ತೇನೆ. ಅದರಂತೆ ನೀವು ಮಾಡಿಸಿದ್ದೆ ಆದ್ರೆ ಖಂಡಿತವಾಗಿ ಮಕ್ಕಳಲ್ಲಿ ಆಗ್ತಾ ಇರ್ತಕ್ಕಂತ ಈ ಕಾನ್ಸಂಟ್ರೇಷನ್ ಪವರ್ ಇರ್ಬೋದು, ಮೆಮರಿ ಪವರ್ ಇರ್ಬೋದು, ಮತ್ತೆ ಕಣ್ಣಿನ ದೃಷ್ಟಿ ದೋಷವನ್ನ ಇರ್ಬೋದು, ಅದು ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ತಲೆನೋವು, ಮತ್ತೆ ಆಪ್ಟಿಕಲ್ ನರ್ವ್ಸ್, ಮತ್ತೆ ರೆಟಿನಾದಲ್ಲಿ ಇರ್ತಕ್ಕಂತ ವೀಕ್ನೆಸ್, ಇವೆಲ್ಲವನ್ನ ಸರಿಪಡಿಸ್ಕೋಬಹುದು ಸರ್. ಆಯ್ತು ಗುರುಗಳೇ. ಆಮೇಲೆ ಇದು ಅಮೃತ ಆಹಾರದ ಬಗ್ಗೆ ಏನಾರ ಒಂದು ಖಂಡಿತ ಮಾಡೋಣ. ಅದನ್ನ ಕಳಿಸ್ಕೊಡಿ. ಮತ್ತೆ ಇದು ಗುರುಗಳೇ, ಅದು ಸರ್ವಸಾರ ಮ್ಯೂಸಿಕ್ ಅದೇನು ಯೂಟ್ಯೂಬ್ ಅಲ್ಲೇ ಸಿಗುತ್ತಾ ಅಥವಾ ಬೇರೆ? ಯೂಟ್ಯೂಬ್ ನಲ್ಲಿ ಸಿಗೋದಿಲ್ಲ, ಅದು ಯೂಟ್ಯೂಬ್ ನಲ್ಲಿ ಸಿಕ್ಕೋದಿಲ್ಲ. ನಾನು ಸಾಧ್ಯವಾದ್ರೆ ನಮ್ಮ ರಂಗನಾಥ್ ಸರ್ ಜೊತೆ ಅದ್ರ ಬಗ್ಗೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅದ್ ಹೇಗೆ ಕಳಿಸ್ಕೊಡ್ಬೋದು ಅಂತ ಹೇಳಿ ಒಂದು ಚಿಂತನೆ ಮಾಡ್ತೇನೆ ನಾನು. ಆಯ್ತು ಗುರುಗಳೇ. ಆಮೇಲೆ ತಮ್ದು ನಂಬರ್ ಒಂದ್ ಸ್ವಲ್ಪ ತಿಳಿಸ್ಕೊಟ್ರೆ ಏನಾರ ಈ ತರದ್ ಏನಾರ ಇದ್ರೆ ಬಂದ್ ಭೇಟಿ ಮಾಡೋದು ಏನಾರ ಮಾಡ್ತೀವಿ ಗುರುಗಳೇ. ಅದ್ರಲ್ಲಿ ಹೇಳಿ ಸರ್, ನಂಬರ್ ಹಾಕ್ತೇನೆ, ಹೇಳಿ ಸರ್. ನಾಗರಾಜ್ ಸರ್ ನಂಬರ್ ಚಾಟ್ ಅಲ್ಲಿ ಹಾಕ್ತೇನೆ, ಸ್ವಲ್ಪ ಹೇಳಿ. ಓಕೆ ಸರ್, ಹಾಕಿ. ನಂಬರ್ ಹೇಳಿ ಸರ್, ನಂಬರ್ ಸ್ವಲ್ಪ ಹೇಳಿ. 77600 77600 77600. ಓಕೆ. 77600 99 450. ಓಕೆ ಸರ್, ಹಾಕಿದೆ. ಸರ್ ಸರ್ ತಮ್ಗೆ ರಂಗನಾಥ್ ಸರ್ಗೆ ಸರ್ ತುಂಬಾ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ ಕಾರ್ಯಕ್ರಮಗಳೆಲ್ಲ. ಇದೆ ಈಗ ಅಮೃತ ಆಹಾರದ ಬಗ್ಗೆ ಅಥವಾ ಟೈಮ್ಗೆ ಊಟದ್ದು ಏನಾರ ಒಂದು ಏನಾರ ಲಿಸ್ಟ್ ತರ, ಅಥವಾ ಯಾಕಂದ್ರೆ ನಮ್ಗೆ ಈಗಿನ ಇದ್ರಲ್ಲಿ ಎಲ್ಲಾ ಮನೆಯಲ್ಲೂ ಒಂದು ಟೈಮ್ ಟೇಬಲ್ ತರ ಹಾಕ್ಬಿಟ್ಟು ಏನಾರ ಅದನ್ನ ಮಾಡ್ಕೊಳೋದಿಕ್ಕಾದ್ರೆ ಎಲ್ಲರಿಗೂ ಅನುಕೂಲ ಆಗೋ ತರ ಯಾವ್ದಾರ ಒಂದು ನೀವು ಕಳಿಸ್ಕೊಟ್ರೆ ಅಮೃತ ಆಹಾರ, ಬೆಳಿಗ್ಗೆ ಅಮೃತ ಆಹಾರ ತಗೊಳ್ಳೋದು, ಮಧ್ಯಾಹ್ನ ಏನ್ ತಗೋಬೇಕು, ಆದಷ್ಟು ಸಾಯಂಕಾಲ ನೀವ್ ಹೇಳ್ತಿದ್ರಿ 7 ಗಂಟೆ ಒಳಗಡೆನೆ ಊಟ ಮಾಡಕ್ ಟ್ರೈ ಮಾಡಿ ಅಥವಾ ಏನ್ ಮಾಡಿ ಅಂತ. ಸಾಯಂಕಾಲ ಏನ್ ಆಹಾರ ತಗೋಬಹುದು, ಮಕ್ಕಳಿಗೆ ಅವ್ರಿಗೂ ರುಚಿಕರವಾಗಿರ್ಬೇಕು, ಮತ್ತೆ ಅವ್ರಿಗೂ ಈ ಶೈಲಿಲಿ ಬರ್ಬೇಕು. ಅವರು ಧ್ಯಾನಕ್ಕೆ ತುಂಬಾ ಎಳೆಯಕ್ಕೆ ಟ್ರೈ ಮಾಡ್ತಾ ಇದೀನಿ ಎಲ್ಲಾರ್ನು. ಬಟ್ ಅವರು ಇದರಿಂದ ಏನ್ ಉಪಯೋಗ ಇಲ್ಲ, ಹಾಗೆ ಹೇಗೆ ಅಂತ ಒಂದು ಕ್ವಶನ್ ನಡೀತಾನೆ ಇರುತ್ತೆ. ಅದಕ್ಕೆಲ್ಲ ಸ್ವಾಮಿ ವಿವೇಕಾನಂದನ್ ತೋರಿಸಿ ಮಾದರಿಯಾಗಿ.
ಅದೇ ಅದನ್ನ ತೋರಿಸ್ತಾ ಸ್ವಾಮಿ ಇದೀನಿ, ವಿವೇಕಾನಂದ ಕೊಡ್ತಾ ತೋರಿಸಿದ್ರೆ ಇದೀನಿ, ಸಾಕು ಓದಿಸ್ತಾ ಅಷ್ಟೇ. ಇದೀನಿ, ಎಲ್ಲ ಮಾಡ್ತಾ ಅವ್ನು ಇದೀನಿ. ತೋರಿಸಿದ್ರೆ ಸಾಕು. ನಾವು ಮಾದರಿ ಇಲ್ಲ, ಅದೇ ಈ ಅವ್ರು ತರದ್ ಮಾದರಿ. ಏನಾರ ಕಾರ್ಯಕ್ರಮದ ಮಾತುಕತೆ ಬಂದ್ಬಿಟ್ರೆ ಅವ್ರಿಗೆ ಅದನ್ನ ಹಾಕ್ಬಿಟ್ಬಿಡ್ತೀನಿ. ಅವಾಗ ಅವ್ರು ಕೇಳ್ಕೊಂಡು, ಇವಾಗ ನಾಗರಾಜ್ ಸರ್ ಮಾತಾಡಿದ್ದು ಇವಾಗ ಯೋಗದ ಬಗ್ಗೆ ಎಲ್ಲ ಅವ್ರಿಗೆ ಹಾಕ್ಬಿಟ್ರೆ ನೆಕ್ಸ್ಟ್ ಅವಾಗ ಅವರೇ ಯೋಗ ಮಾಡ್ತಾರೆ. ಸೊ ಆ ತರದ್ ಧ್ಯಾನದ ಬಗ್ಗೆನೇ ಯಾವ್ದಾರ ಒಂದ್ ಇದ್ರೆ ಒಂಚೂರು ಆಡ್ ಮಾಡಿದ್ರೆ ಅದನ್ನೆಲ್ಲ ಅನುಕೂಲ ಮಾಡ್ಕೊಡ್ತೀನಿ ಸರ್. ತುಂಬಾ ಧನ್ಯವಾದಗಳು ಸರ್, ಚೆನ್ನಾಗಿ ನಡೀತಾ ಇದೆ. ನಾನು ಕಾರ್ಯಕ್ರಮಗಳಿಗೆ ಜಾಯಿನ್ ಆಗ್ತಾ ಇದ್ದೀನಿ, ಧ್ಯಾನನು ಮಾಡ್ತಾ ಇದ್ದೀನಿ. ಮನ್ಸು ಆದಷ್ಟು ಆ ಕಡೆ ಈ ಕಡೆ ಹೋಗ್ತಿದೆ, ತುಂಬಾ ಹಿಂದಿಂದೆಲ್ಲ ಬರ್ತಿದೆ, ಹಿಂದಿಂದ ಯೋಚನೆಗಳೇ ಬರುತ್ತೆ. ಆದಷ್ಟು ಟ್ರೈ ಮಾಡ್ತಾ ಇದೀನಿ ಸರ್ ಅದಕ್ಕೆ ಮಾಡಕ್. ನೀವು ಗುರುಗಳಿಗೆ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಇನ್ಮೇಲೆ ಇದನ್ನ ನೇಪ್ಸ್ಕೊಂಡ್ ನಾನು ಮಾಡ್ಕೊಂತೀನಿ ಗುರುಗಳೇ. ಓಕೆ ಸರ್, ಓಕೆ ಓಕೆ, ತುಂಬಾ ಧನ್ಯವಾದ. ಥ್ಯಾಂಕ್ ಯು, ವೆಲ್ಕಮ್. ಶರಣಾರ್ಥಿಗಳು. ಶರಣ. ನೋಡೋಣ, ಒಂದ್ ನಿಮಿಷ ಯಾರು ಹ್ಯಾಂಡ್ ರೈಸ್ ಮಾಡಿದ್ರು ಅವರೆಲ್ಲ ಮಾತಾಡ್ಲಿ. ಎಸ್, ಬಿಲಾಜಿ ಅವರೇ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ, ಮಾತಾಡಿ. ನಮಸ್ಕಾರ ನಾಗರಾಜ್ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಮಸ್ಕಾರ ಸರ್, ನಮಸ್ಕಾರ. ಹೇಳಿ. ತಾವು ಹೇಳಿದಂತ ಈ ಕಬೀರ್ ದೋಹಾದ್ ಬಹಳ ಅರ್ಥಪೂರ್ಣವಾಗಿತ್ತು ಗುರುಜಿ. ಈ ಕುರಿತು ಉದಾಹರಣೆಯಾಗಿ ಒಂದ್ ಸಣ್ಣ ಕಥೆ ಇದೆ, ಹೇಳ್ಬೋದು ಗುರುಜಿ? ಹೇಳಿ. ವಿಡಿಯೋ ಆನ್ ಮಾಡಿ. ಆಯ್ತು ಗುರುಜಿ. ಒಂದು ಸತ್ಸಂಗದಲ್ಲಿ ಸ್ವಾಮೀಜಿ ಅವರು ಕತೆ ಹೇಳಿದ್ರು. ಆ ಕತೆ ಈ ಸಂದರ್ಭದೊಳಗೆ ಬಹಳ ಸೂಕ್ತ ಅಂತ ಅನ್ನುವಂಥದ್ದು ಮತ್ತೆ ನನಗದ ಆಗಾಗ ಆ ಕತೆ ನೆನಪಿಸ್ತಾ ಇಟ್ಕೊಳ್ತೀನಿ. ಈಗ ಮತ್ತೊಮ್ಮೆ ಸ್ವಾಮೀಜಿ ಅವರು ನನಗೆ ಈ ಕಥೆಯನ್ನ ಪುನರ್ಮರಣ ಮಾಡ್ಕೊಳಕ್ ಮತ್ತೆ ಅವಕಾಶ ಮಾಡಿಕೊಟ್ರು ಅಂತ ಹೇಳಕ್ ಇಷ್ಟಪಡ್ತೇನೆ ಗುರುಜಿ. ಒಂದು ಕತೆ ಏನಂದ್ರೆ, ಒಂದ್ ಊರಲ್ಲಿ ಒಬ್ರ ಆಶ್ರಮ ಇರುತ್ತೆ, ಸ್ವಾಮೀಜಿ ಇರ್ತಾರೆ ಅಲ್ಲಿ. ಆ ಆಶ್ರಮದಲ್ಲಿ ಸ್ವಾಮೀಜಿ ಇರ್ತಾರೆ. ಸ್ವಾಮೀಜಿ ನಿತ್ಯ ಭಜನೆ ಎಲ್ಲ ಸತ್ಸಂಗ ಈ ತರ ಎಲ್ಲ ಏರ್ಪಡಿಸ್ತಿರ್ತಾರೆ. ಸಾಕಷ್ಟು ಭಕ್ತರು ಆ ಆಶ್ರಮಕ್ಕೆ ಬರ್ತಿರ್ತಾರೆ. ಅದೇ ಮಾರ್ಗದೊಳಗ ವೇಶ್ಯ ಮಣಿ ಇರ್ತಾರೆ. ಅದರ ಎದುರು ಬೀದಿಯಲ್ಲಿ ವೇಶ್ಯ ಮನೆ ಇರ್ತದೆ. ಆ ವೇಶ್ಯ ಮಣಿ ಅಂದ್ಕೂಲೆ ಅಲ್ಲಿ ಸಾಕಷ್ಟು ಅಲ್ಲಿ ಗ್ರಾಹಕರನ್ನ ಸೆಳೆತಕ್ಕ ವೇಶ್ಯ ಸೌಂದರ್ಯ, ಅದು ಗ್ರಾಹಕರನ್ನ ಸೆಳೆಯುವುದು ಕಾರ್ಯ ಚಟುವಟಿಕೆ ಅಲ್ಲಿ ವೇಶ್ಯ ಮನೆಯಲ್ಲಿ ನಡೀತಿರ್ತಾವೆ. ಇಲ್ಲಿ ಸ್ವಾಮೀಜಿಯವರ ಆಶ್ರಮದಲ್ಲಿ ಸತ್ಸಂಗ ಹಾಗೂ ಸಾಕಷ್ಟು ಭಜನೆ, ಕೀರ್ತನೆಗಳು, ಪೂಜೆ ಪುನಸ್ಕಾರ ಇವೆಲ್ಲ ನಡೀತಿರ್ತವೆ. ಹೀಗೆ ಅದೇ ಕಾಲ ಸಮಯ ಮುಂದೆ ಹೋದಾಗ ಒಂದು ದಿವಸ ಸ್ವಾಮೀಜಿ ಅವರದ ವಯಸ್ಸು ಆದ್ಕೂಡ್ಲೆ ಅವರು ಕೂಡ ಅವತ್ತ ಮರಣ ಹೊಂತಾರ. ಅದೇ ಸಮಯ ಕಾಕತಾಳಿ ಎಂಬಂತೆ ಆ ವೇಶ್ಯೆ ಕೂಡ ಅದೇ ದಿವಸನ ಅವಳು ಕೂಡ ಮರಣ ಹೊಂತಾಳ. ಮರಣ ಹೊಂದಿದ ನಂತರ ಅಲ್ಲಿ ಮೇಲೆ ಯಮಧರ್ಮನಲ್ಲಿ ಇಬ್ರು ಕೂಡಿ ಅಲ್ಲಿ ಹೋಗಿ ಈ ಚಿತ್ರಗುಪ್ತ ಅದರ ಮಾಹಿತಿಯನ್ನು ಕೊಡ್ತಿರ್ತಾನೆ. ಕೊಟ್ಟಾಗ ಅಲ್ಲಿ ಏನ್ ಆಜ್ಞೆ ಆಗ್ತದಂದ್ರ, ಈ ವೇಶ್ಯೆಗೆ ಸ್ವರ್ಗ ಪ್ರಾಪ್ತಿ ಆಗ್ತದ, ಸ್ವಾಮೀಜಿಗೆ ನರಕಕ್ಕೆ ಕಳಿಸೋ ತಿಳ್ಕೊಂಡ ಅಲ್ಲಿ ಯಮಧರ್ಮನಲ್ಲಿ ಆಜ್ಞೆ ಆಗ್ತದ. ಅವಾಗ ಸ್ವಾಮೀಜಿಗೆ ಆಶ್ಚರ್ಯ ಆಗ್ತದೆ, ಏನಿದು ನಾನೆಲ್ಲ ಇಷ್ಟೊಂದ ಭೂಲೋಕದೊಳಗೆ ನಾವೆಲ್ಲ ಸತ್ಸಂಗ ಎಷ್ಟೋ ಜನರ ಭಕ್ತರಿಗೆ ಎಲ್ಲ ಒಳ್ಳೆಯ ಮಾರ್ಗದರ್ಶನ ಕೊಡ್ತಿದ್ದೀವಿ, ಆದ್ರೂ ಕೂಡ ನಮಗೆ ಯಾಕ ನರಕ ಮತ್ತ ವೇಶ್ಯೆ ಇದ್ರು ಆ ವೇಶ್ಯೆಗೆ ಯಾಕೆ ಸ್ವರ್ಗ ಅಂತ ಸ್ವಾಮೀಜಿ ಅಲ್ಲಿ ಪ್ರಶ್ನೆ ಮಾಡಿದಾಗ, ಅದನ್ನ ಇದು ನನ್ನ ನಿರ್ಧಾರ ಅಲ್ಲ, ಯಮಧರ್ಮ ಹೇಳ್ತಾನೆ, ಇದನ್ನ ನೀವು ಅಲ್ಲಿ ಶಿವನ ತರ ಇದನ್ನ ವಿಚಾರ ಮಾಡಬಹುದು ಅಂತ ತಿಳಿಸಿದಾಗ, ನನಗೆ ಅವಕಾಶ ಕೊಡ್ರಿ, ನಾನು ಶಿವನ ಹತ್ರ ವಿಚಾರ ಮಾಡ್ತೀನಿ ಅಂತ ತಿಳ್ಕೊಂಡು ಆ ಸ್ವಾಮೀಜಿ ಅಲ್ಲಿ ಅವ್ರು ಕರ್ಕೊಂಡು ಶಿವನ ಹತ್ರ ಹೋಗ್ತಾರ. ಅವಾಗ ಈ ಸ್ವಾಮೀಜಿ ಪ್ರಶ್ನೆ ಕೇಳ್ತಾರ, ಯಾಕೆ ನನಗೆ ಈಗ ಸ್ವರ್ಗಕ್ಕೆ ನಾ ಏನೆಲ್ಲ ಭೂಲೋಕದಲ್ಲಿ ಮಾಡಿದೆ ಆದ್ರೂ ನನಗೆ ಸ್ವರ್ಗ ಪ್ರಾಪ್ತಿ ಆಗಿಲ್ಲ, ಈ ವೇಶ್ಯ ಚಟುವಟಿಕೆಗಳು ಎಲ್ಲ ಅಂತಾವ್ ಇದ್ರು ಸಹಿತ ಆ ವೇಶ್ಯೆಗೆ ಯಾಕೆ ಸ್ವರ್ಗ ಕೊಟ್ರಿ ಅಂತ ತಿಳ್ಕೊಂಡ ಅಲ್ಲಿ ಸ್ವಾಮೀಜಿ ಪ್ರಶ್ನೆ ಮಾಡ್ತಾರ. ಅವಾಗ ಶಿವ ಅಲ್ಲಿ ಹೇಳ್ತಾರ, ನೀವು ಪ್ರತಿನಿತ್ಯ ಕಾರ್ಯಕ್ರಮ ಚಟುವಟಿಕೆ ಒಳಗೆ ನೀವು ಮಾಡುವಾಗ ಅಲ್ಲಿ ಭಕ್ತಿ ಅನ್ನುವಂಥದ್ದು ಯಾವುದೂ ಇರ್ತಿರ್ಲಿಲ್ಲ. ಡಾಂಬಿಕವಾಗಿ ನಿಮ್ಮ ಜನರನ್ನ ಆಕರ್ಷಣೆ ಮಾಡೋಕ್ಕೋಸ್ಕರ ನೀವು ಮಾತ್ರ ಸ್ವಾಮೀಜಿಯಾಗಿ ಅಲ್ಲಿ ಕೆಲಸ ಮಾಡ್ತಿದ್ದೆ, ನಿನ್ನಲ್ಲಿ ಭಕ್ತಿ ಇರ್ಲಿಲ್ಲ.
ಅದೇ ಸಮಯದೊಳಗ ಆ ವೇಶ್ಯ ಪ್ರತಿನಿತ್ಯ ಬೆಳಗ್ಗೆ ನಿಮ್ಮಲ್ಲಿ ನಡೆಯುವಂತ ಒಂದು ಪ್ರಾರ್ಥನೆ ಭಜನೆ ಇವೆಲ್ಲವನ್ನು ಅತ್ಯಂತ ಒಂದು ಭಕ್ತಿಪೂರ್ವಕವಾಗಿ ಅದನ್ನ ಅಲ್ಲಿ ತಮ್ಮ ಮನೆಯೊಳಗ ಕಿಟಕಿಯ ಮೂಲಕ ಅವಳ ಪ್ರಾರ್ಥನೆ ಮಾಡ್ತಿದ್ಲು. 100% ಅವಳು ಇನ್ವಾಲ್ವ್ ಅದ್ರೊಳಗ ಭಕ್ತಿ ಒಳಗ ಅಲ್ಲಿ ತೊಡಗಿಸ್ಕೊಂಡಿದ್ಲು. ಆದ್ರೆ ನಿಮ್ಮ ವಿಚಾರ ಸಮಯ ಸಿಕ್ಕಾಗ ನೀವು ವೇಶ್ಯ ಮನೆ ನೋಡ್ಕಿಸಿಂದ ನಾನು ಯಾಕೆ ಅಲ್ಲಿ ಹೋಗ್ಬಾರ್ದಾಗಿತ್ತು, ನಾನು ಈ ಒಂದು ಸನ್ಯಾಸತ್ವ ಇರ್ಲಿಲ್ಲ ಅಂದ್ರೆ ನಾನು ಒಂದು ಒಳ್ಳೆ ಎಂಜಾಯ್ ಮಾಡಬಹುದಾಗಿತ್ತು ಅನ್ನುವಂತ ವಿಚಾರಗಳಲ್ಲಿ ನಿಮ್ಮಲ್ಲಿ ಪ್ರತಿನಿತ್ಯ ಇದನ್ನೇ ವಿಚಾರದೊಳಗೆ ನೀವು ನಿಮ್ಮ ಜೀವನವನ್ನ ಸಾಗಿಸಿದ್ರಿ. ಆದ್ರ ಆ ವೇಶ್ಯ ಆಗಿ ಅಲ್ಲಿ ನಿಮ್ಮ ಆಶ್ರಮಕ್ಕೆ ಬರ್ಬೇಕಂದ್ರು ನಾನು ಹಿಂಗ ವೇಶ್ಯ ಇದೀನಿ, ಆ ಆಶ್ರಮಕ್ಕೆ ಬರಾಕ್ ನನಗೆ ಅವಕಾಶ ಇಲ್ಲ ಅಂತ ತಿಳ್ಕೊಂಡು ನನ್ನ ಕರ್ಮ ನಾನು ಮಾಡ್ತಾ ಇದ್ದೀನಿ. ಆದ್ರೆ ನನಗೆ ಪೂರ್ತಿ ಪ್ರಮಾಣ ಶಿವನಲ್ಲೇನ ಆಕಿ ನಾನು ತೊಡಗಿಸ್ಕೊಂಡಿದ್ಲು. ಅವಾಗ ಒಂದು ಭಕ್ತಿ ಜ್ಞಾನ ಮಾರ್ಗದಾಗ ಆ ವೇಶ್ಯ ಜೀವನ ಸವಿಸಿದ್ಲು, ತನ್ನ ಕಾರ್ಯ ಮಾಡ್ಕೊಳ್ತಾ. ನೀವು ನಿಮ್ಮ ಸತ್ಸಂಗ ಒಳಗೆ ಇಟ್ಕೊಂಡು ನಿಮ್ಮ ಎಲ್ಲರಿಗೂ ಪ್ರವಚನ ಹಿತವಚನ ತಿಳಿಸ್ತಾ ನಿಮ್ಮಲ್ಲಿ ಗಮನ ಎಲ್ಲ ಆ ವೇಶ್ಯ ಕಡೆನೆ ನೀವು ನಿರಂತರ ಸಾಗಿ ನೀವು ಜೀವನ ಸಾಗಿಸಿದ್ರಿ. ಅದಕ್ಕಾಗಿ ನಿಮಗದ ನರಕ, ಆ ವೇಶ್ಯಗೆ ಸ್ವರ್ಗ ಅಂತ ಅನ್ನುವಂಥದ್ದನ್ನ ಅಲ್ಲಿ ಅದು ತೀರ್ಮಾನ ತಿಳಿಸ್ತಾರೆ. ಇಲ್ಲಿ ಈ ಕಥೆಯ ತಾತ್ಪರ್ಯ ಅಂದ್ರೆ ನಮ್ಮ ಎಲ್ಲ ಭಕ್ತಿಗಳೆಲ್ಲ ಈ ರೀತಿನೇ ಆಗಿದಾವೆ. ನಾವು 100% ಯಾವ ರೀತಿ ತೊಡಗಿಸ್ಕೊಂಡಾಗ ಮಾತ್ರ ಸಾಧ್ಯತೆ ಅನ್ನುವಂಥದ್ದನ್ನ ಗುರುಜಿಗಳು ಬಹಳ ಅರ್ಥಪೂರ್ಣವಾಗಿ ನಮಗೆ ಇಂಥ ಇವ ಆಗಾಗ ನಮ್ಮನ್ನ ಪುನರ್ಮರಣ ಮಾಡೋಕ್ ಒಂದು ಒಳ್ಳೆಯ ಮಾರ್ಗಗಳಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಸರಿಯಾಗಿ ಯಾವುದೇ ಒಂದು ಕಾರ್ಯ ನಿರ್ವಹಿಸಿದ್ರು ಸಹಿತ ಒಂದು ಧ್ಯಾನ ಮಾರ್ಗ ಇರ್ಬೋದು, ನಮ್ಮನ್ನ ನಾವು ಪೂರ್ಣ ಪ್ರಮಾಣ ತೊಡಗಿಸ್ಕೊಂಡಾಗ ಮಾತ್ರ ಅಲ್ಲಿ ನಾವು ಒಂದು ಫಲಿತಾಂಶ ಪಡ್ಕೊಳಕ ಸಾಧ್ಯತೆ ಇದೆ. ಸುಮ್ಮನೆ ಡಂಬಾಚಾರ ಕಾಟಾಚಾರಕ್ಕಾಗಿ ನಾವು ಧ್ಯಾನ ಮಾಡೋದಾಗ್ಲಿ ಏನೇ ಮಾಡಿದ್ರು ಸಹಿತ ಅಲ್ಲಿ ನಮ್ಮ ಯಶಸ್ವಿ ಕಾಣಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ. ನನ್ನ ಒಂದೆರಡು ಮಾತು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಂತ ಗುರುಜಿ ಅವರಿಗೂ, ಮಹಾವತಾರ್ ಫೌಂಡೇಶನ್ ಅವರಿಗೂ, ನಾಗರಾಜ್ ಗುರೂಜಿ ಅವರಿಗೂ ಹಾಗೂ ಎಲ್ಲ ಈ ದಿವ್ಯಾತ್ಮರಿಗೂ ಕೂಡ ಧನ್ಯವಾದ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ ಗುರುಜಿ, ನಮಸ್ಕಾರ. ಧನ್ಯವಾದ. ಒಳ್ಳೆ ಸ್ಟೋರಿ ಹೇಳಿದ್ರಿ, ಒಳ್ಳೆ ಕತೆ. ಅದರಿಂದ ಎಲ್ಲರಿಗೂ ಒಂದು ಮಾರಲ್ ಸಿಕ್ತು. ಅಂದ್ರೆ ಪೂರ್ತಿ ಭಕ್ತಿಪೂರ್ವಕವಾಗಿ ಯಾವುದೇ ಮಾಡಿದ್ರು ಅದು ಫಲಿತಗಳು ಕೊಡುತ್ತೆ ಅಂತ. ರೈಟ್. ಈಗ ಗಿರೀಶ್ ಅವರೇ ಮಾತಾಡಿ, ಅನ್ಮಿಟ್ ಮಾಡ್ತೀವಿ, ಮಾತಾಡಿ. ಗಿರೀಶ್ ಅವರೇ. ಉಮಾ ಮೇಡಮ್ ಮಾತಾಡಿ. ಉಮಾರ್ದಾಯ್ತಲ್ಲ ಸರ್? ಇಲ್ವಾ? ಮಾತಾಡ್ತೀನಿ ಗುರುಗಳೇ. ನಾನು ಇನ್ನೊಂದ್ಸಲ ಮಾತಾಡ್ಬೇಕಂತ. ಮಾತಾಡಿ. ಸರ್, ಈಗ ಇವರು ಬಿಲಾದಿ ಸಹೋದರರು ಕತೆ ಏನ್ ಹೇಳಿದ್ರಲ್ಲ, ಇದು ಸ್ವಾಮಿ ಸಮರ್ಥರ ಪ್ರವಚನದಲ್ಲಿ ಬರುತ್ತೆ ಸರ್. ಸ್ವಾಮಿ ಸಮರ್ಥ ರಾಮದಾಸರದು. ರಾಮದಾಸರ ಪ್ರವಚನದಲ್ಲಿ ಬರುತ್ತೆ. ಇನ್ನಿಲ್ಲ, ಮೊನ್ನೆನೆ ಓದಿದ್ದೆ ಇದು. ಅದು ಮರ್ಕಟ ಅನ್ನುವಂತ ಕಥೆ. ಒಟ್ಟ ಭಕ್ತಿ ಭಾವದಿಂದ ಇರುವಂತ ಬ್ರಾಹ್ಮಣನು ವೈಶ್ಯ ಜೊತೆಯಲ್ಲಿ ಆಕೆ ಜೊತೆಗೆ ಇದ್ದು, ಆಕೆ ಏನ್ ಕೇಳ್ತಾಳಂದ್ರೆ, ನಿನ್ ಪ್ರೇಮಕ್ಕಿಂತ ನಿನ್ ಕೈಯಲ್ಲಿರುವಂತ ಸ್ಫಟಿಕದ ಶಿವಲಿಂಗ ನನಗ್ ಬೇಕು ಅಂತ. ಆದ್ರ ಆತ ಏನ್ ಹೇಳ್ತಾನಂದ್ರೆ, ಈ ಸ್ಫಟಿಕದ ಲಿಂಗದಲ್ಲೇ ನನ್ನ ಪ್ರಾಣ ಜೀವನ ಇದೆ, ಅದಕ್ ನೀ ಏನ್ ಮಾಡ್ಬೇಕಂದ್ರ ಬಹಳಷ್ಟು ಜೋಪಾನವಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತಾಳೆ. ಅದಾಗ ಏನ್ ಮಾಡ್ತಾಳಂದ್ರೆ, ಆ ಶಿವಲಿಂಗ ತೂಗ ಮಂಚದ ಮೇಲೆ ಇಟ್ಟು ಒಳಗಡೆ ಹೋಗ್ತಾಳೆ. ಈ ಮರ್ಕಟ ಕುರ್ಕಟ ಅನ್ನೋರು ಏನಿದ್ದಾರೆ, ರಾಜ ಮತ್ತು ಪ್ರಧಾನಿ ಮಂತ್ರಿಗಳ ಮಕ್ಕಳಾಗಿರ್ತಾರೆ. ಅದಿಟ್ಟ ತಕ್ಷಣ ಏನಾಗತ್ತೆ, ಆ ತೂಗ ಮಣಿ ಮೇಲೆ ಇಟ್ಟ ತಕ್ಷಣ ಏನಾಗತ್ತೆ ಅಂದ್ರ, ಶಿವನ ಶಕ್ತಿಯಿಂದ ಅವರಿಬ್ರು ತಮ್ಮ ನಿಜ ಜೀವನವನ್ನು ತಾಳ್ತಾರೆ. ಇದು ಸಮರ್ಥ ರಾಮದಾಸರ ಪ್ರವಚನದಲ್ಲಿ ಬರುತ್ತೆ ಸರ್. ಇನ್ನೊಂದು ಪ್ರಶ್ನೆ, ಕಬೀರ್ ದಾಸರ 600 ಹಾಡುಗಳಿವೆ ಅಂತ ಹೇಳಿದ್ರಿ ತಾವು. ರಂಗನಾಥ್ ಸರ್ಗೂ ಮತ್ತು ನಾಗರಾಜ್ ಸರ್ಗೂ ಕೇಳ್ಕೊಳ್ತಾ ಇದ್ದೀನಿ. ಅದರದ್ದು ಒಂದು ಬುಕ್ಕಿನ PDF ಮಾಡಿ ಕಳಿಸಿದ್ರೆ ಬಹಳಷ್ಟು ಉಪಕಾರ. ಕೆಲವು ದೋಹೆಗಳನ್ನ ಇವತ್ತು ಸರ್ ಹೇಳಿದ್ರು, ಒಂದೊಂದೇ ಸೆಂಟೆನ್ಸ್ ಬರ್ಕೊಂಡಿದ್ದೀನಿ ನಾನು. ಆದ್ರೆ ಅವನ್ನ ಕಳಿಸಿದ್ರ ನಾಗರಾಜ್ ಸರ್ಗೆ ತುಂಬಾ ಉಪಕಾರ ಆಗುತ್ತೆ. ಮತ್ತೊಮ್ಮೆ ಮಗದೊಮ್ಮೆ ಇಬ್ರು ಗುರುಗಳಿಗೂ ಕೂಡ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ನಾನು ದಿನಾಲು ರಾಮದಾಸ್ ಪ್ರವಚನ ದಿನ ಒಂದು ಅಧ್ಯಾಯ ಓದ್ತೀನಿ. ಇದರಿಂದ ಸ್ವಲ್ಪ ಮನಸ್ಸಿಗೆ ಸಮಾಧಾನ,
ಆಮೇಲೆ ಮೋಕ್ಷದ ಗುಟ್ಟು ಹೇಗಿರುತ್ತೆ ಅಂತ ಅದು ಕೂಡ ಓದ್ತೀನಿ. ಆದ್ರೆ ಇಬ್ರು ಗುರುಗಳಿಂದ ಇವತ್ತೇನು ಇಂಥ ನೀತಿ ಕಥೆಗಳನ್ನ ಪ್ರಾಣಾಯಾಮ ಇವೆಲ್ಲಾನು ಕೇಳಿದ್ವಿಲ್ಲ, ನಮಗೂ ಕೂಡ ಬೇಗನೆ ಸತ್ತಾಗ ಮುಕ್ತಿ ಸಿಗಲಿ ದೇವರ ಅಮ್ಮಧರ್ಮದಿಂದ ಅಂತ ನಿಮ್ಮಿಬ್ಬರಲ್ಲಿ ಕೇಳ್ಕೊಡ್ತೀನಿ. ಅನಂತ ಧನ್ಯವಾದಗಳು ಗುರುಗಳೇ. ಥ್ಯಾಂಕ್ ಯು. ಉಮಾಕ್ಕ ಅವ್ರ ಒಂದ್ ವಿಚಾರ, ಹೇಳಿ. ಮುಕ್ತಿ ಸತ್ತಾಗ ಆಗೋದಲ್ಲ, ಇದ್ದಾಗ್ಲೇ ಮುಕ್ತಿ ಬದುಕಿದ್ದಾಗ್ಲೇ ಆಗ್ಬೇಕು. ಯಾಕೆಂದ್ರೆ ಸತ್ತಾಗ ಸಾವು ಯಾರಿಗ್ ಬರುತ್ತೆ? ಗೊತ್ತಿಲ್ಲ. ಈ ದೇಹಕ್ಕೆ ಬರುತ್ತೆ ಅಷ್ಟೇ. ಹೌದು. ಆತ್ಮನಿಗೆ ಸಾವಿಲ್ಲ. ಆತ್ಮನ ಅವಿನಾಶಿ. ಹೌದು. ಅವನಿಗೆ ಹುಟ್ಟು ಸಾವು ಎರಡೂ ಇಲ್ಲ. ಹುಟ್ಟು ಸಾವಿರೋದು ಈ ದೇಹಕ್ಕೆ. ಹಾಗಾಗಿ ಈ ದೇಹದ ಜೊತೆಯಲ್ಲಿ ನಾನು ಬದುಕಿದ್ದಾಗ್ಲೇನೆ ನನಗ್ ಮುಕ್ತಿ ಬರ್ಬೇಕು, ಹೌದು. ಮುಕ್ತಿ ಸಿಕ್ಬೇಕು. ಯಾವ್ದ್ರಿಂದ ಮುಕ್ತಿ? ಜ್ಞಾನದಿಂದ. ಸರ್ವ ದುಃಖ ಏನಿದೆ ಅದರ ನಿವೃತ್ತಿ ಆಗ್ಬೇಕು, ಪರಮಾನಂದ ಪ್ರಾಪ್ತಿ ಆಗ್ಬೇಕು. ಆ ಆನಂದವನ್ನು ನಾನು ಈ ಜನ್ಮದಲ್ಲಿ ಪ್ರಾಪ್ತಿ ಆಗ್ಬೇಕು. ಹೌದು ಹೌದು. ಹೇಳಿ ಗುರುಗಳೇ. ಏನೋ ಕಟ್ ಹಲೋ, ಕಟ್ ಆತಲ್ಲ ಸರ್? ಬರ್ತಾ ಇದೆ. ಹೌದು. ಹಲೋ. ಎಸ್ ಸರ್, ಅನ್ಮ್ಯೂಟ್ ಮಾಡಿ ಸರ್. ಅನ್ಮ್ಯೂಟ್ ಇದೆ ಸರ್. ಹಲೋ. ಸರಿ. ಆಮೇಲೆ ಅದರಿಂದ ಇನ್ನೊಂದ್ಸಲ ಶಂಕರ್ ಗುರುಗಳ ಈ ಜೀವನದಲ್ಲಿ ಈ ಶರೀರದಲ್ಲಿ ಯಾಕೋ ವಿಡಿಯೋ ಸರಿಯಾಗಿ ಬರ್ತಾ ಇಲ್ಲ ಸರ್, ಸರ್. ಸ್ವಲ್ಪ ಸಿಗ್ನಲ್ ಪ್ರಾಬ್ಲಮ್ ಇದೆ ನೋಡಿ ಸರ್. ವಾಯ್ಸ್ ಸರಿಯಾಗಿ ಬರ್ತಾ ಇಲ್ಲ. ವಾಯ್ಸ್ ಬರ್ತಾ ಇಲ್ಲ ಸರ್. ಈಗ ಸರ್, ಈಗ ಪರವಾಗಿಲ್ಲ. ಅನ್ಮ್ಯೂಟ್ ಮಾಡಿ. ಈಗ ಅನ್ಮ್ಯೂಟ್ ಮಾಡಿದ್ದೀನಿ. ಓಕೆ. ಈಗ ಬರ್ತಾ ಇದೆ, ವಾಯ್ಸ್ ಬರ್ತಾ ಇದೆ. ಇನ್ನೊಂದ್ಸಲ ನಾನು ರವಿಶಂಕರ್ ಗುರುಗಳ ಧ್ಯಾನದಲ್ಲಿ ಭಾಗವಹಿಸಿದ್ದೆ. ಅವ್ರು ಎಲ್ಲಾರನ್ನ ಕೇಳಿದ್ರು, ನಿಮ್ಗೆ ಯಾವ್ಯಾವ ತರದ ದೇವರಾಗ್ಲಿ ಏನೇ ಆಗ್ಲಿ ಏನ್ ಗೊತ್ತಾಗತ್ತೆ ಏನಿಲ್ಲ ಅಂದಾಗ ನನ್ಗೆ ಏನಂದ್ರೆ ಗುರುಗಳು ಸಾಯಿಬಾಬಾ ರೂಪದಲ್ಲಿ ಬಂದಂಗಾಗಿತ್ತು. ಆಮೇಲೆ ಅವ್ರು ಕೇಳಿದ್ರು, ನಿಮ್ಮ ಮನಸ್ಸಿನ ಆಳದ ವಿಷಯ ಏನಮ್ಮ ಅಂತ ಕೇಳಿದ್ರು. ಅದಾಗ ಎಲ್ಲರಿಗೂ ಪೇಪರ್ ಪೆನ್ ಕೊಟ್ಟಿದ್ರು. ನಾನು ಕೂಡ ಬರ್ದಿದ್ದೆ, ಸರ್ ನನಗೆ ಸಾವು ಹೇಗ್ ಬರುತ್ತೆ, ನಾನು ಮುತ್ತೈದೆಯಾಗಿ ಸಾವಬೇಕು ಅಂತ ಕೇಳಿದ್ದೆ. ಆಮೇಲೆ ಅವ್ರು ಅದಕ್ಕೆ ಉತ್ತರ ಕೊಟ್ರು ಪೇಪರ್ ನೋಡಿ ಮೇಲೆ, ಏನಮ್ಮ ಈ ತರ ನನ್ ಸಾವೇ ನನಗ್ ಗೊತ್ತಿಲ್ಲ, ನಾ ಇನ್ನೊಬ್ರು ಸಾವು ಏನ್ ಹೇಳ್ಲಿಕ್ಕೆ ಸಾಧ್ಯ, ಧ್ಯಾನ ಮಾಡ್ರಿ, ಕೀರ್ತನೆ ಮಾಡ್ರಿ ಹೀಗ ಅಂತ ಅವ್ರು ಹೇಳಿದಂತ ಉಪದೇಶ ಗುರುಗಳೇ. ರೈಟ್. ಧನ್ಯವಾದ ಇಬ್ರಿಗೂ. ಅನಂತ ಧನ್ಯವಾದ ಗುರುಗಳೇ. ಓಕೆ. ಕಬೀರಗಳ ದೋಹೆ ಹಾಕ್ರಿ ಸರ್. ಎಸ್, ಕಬೀರ್ ದಾಸ್ ದೋಹದಲ್ಲಿ ಎಲ್ಲಾ ಜ್ಞಾನ ಇದೆ. ಸೊ ಹೆಚ್ಚು ಜ್ಞಾನ ಇದೆ. ನಾವು ಸ್ವಲ್ಪ ಓದ್ತಾ ಒಂದೊಂದು ದೋಹ ಅನ್ನೋದು ಒಂದು ಅದ್ಭುತವಾದ ಪ್ರವಚನ ತರ ಅದು. ಅವರು 650 ದೋಹೆಗಳಿದಾವ್ರಿ ಸರ್. ಹೌದು. ಅವನ್ನ ನಾಗರಾಜ್ ಸರ್ ಅವ್ರಿಗೆ PDF ತರ ನೋಡೋಣ, ಏನಾದ್ರು ಬುಕ್ ಇದೆಯಾ ಅಂತ ಬುಕ್ ಕೇಳೋಣ. ಕನ್ನಡದಲ್ಲಿ ಬುಕ್ ಇದ್ರೆ ಅದು ಒಳ್ಳೇದಾಗತ್ತೆ, ಎಲ್ಲರಿಗೂ ಅದು ಕಳಿಸ್ಬೋದು. ನೋಡೋಣ. ಮರಾಠಿ ಆದ್ರೂ ನಡೆಯತ್ತ. ದಯವಿಟ್ಟು ಕಳ್ಸ್ಕೊಡಂತ ಪ್ರಯತ್ನವನ್ನು ಮಾಡಿ ಸರ್. ನಮಸ್ಕಾರ. ಎಸ್, ನಾಗರಾಜ್ ಸರ್ ಅನ್ಮ್ಯೂಟ್ ಮಾಡಿ. ಎಸ್, ಕೇಳಿಸ್ತದೆ ಸರ್? ಕಬೀರ ಬೀದ ಬೆಳಕು ಅಂತೇಳಿ ಕಾಣಿಸ್ತಾ ಇದೆ ಸರ್? ಕಾಣಿಸ್ತಾ ಇದೆ ಈಗ. ಕಬೀರ ಬೀರಿದ ಬೆಳಕು ಅಂತೇಳಿ ಪುಸ್ತಕನೇ ಸಿಗುತ್ತೆ. ಓಕೆ. ಅದರಲ್ಲಿ ಸುಮಾರು 600ಕ್ಕೂ ಹೆಚ್ಚು ಚರಣಗಳಿದ್ದಾವೆ. ಓಕೆ. ಅದನ್ನ ಒಂದನ್ನ ಹಾಡುವ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿರಂತರವಾಗಿ ಹಾಡ್ತಾ ಹೋಗ್ಬೋದು. ಸರಿ ಸರ್, ಇದೆಲ್ಲ ಕಡೆ ಸಿಗುತ್ತೆ ಬುಕ್ ಸ್ಟಾಲ್ ಗಳಲ್ಲೆಲ್ಲ ಸಿಗುತ್ತೆ. ಧನ್ಯವಾದ ಸರ್. ಬೇಜಾರ್ ಮಾಡ್ಕೊಬೇಡಿ. ಗಿರೀಶ್ ಅವರೇ ಮಾತಾಡಿ. ನಮಸ್ತೆ ಗುರುಗಳೇ. ಮಾತಾಡಿ.
ರಂಗನಾಥ್ ಸರ್ಗೂ ನಮಸ್ಕಾರ. ಮತ್ತೆ ನಾಗರಾಜ್ ಸರ್ಗೂ ಧನ್ಯವಾದಗಳು. ನಿಮ್ದು ಯೋಗ, ಭಜನೆ, ಗೀತೆ ಇವೆಲ್ಲ ಚೆನ್ನಾಗ್ ಬರ್ತದೆ. ಇನ್ನು ಹಿಂಗೆ ಕಾರ್ಯಕ್ರಮ ಮುಂದೆ ಹೋಗ್ಲಿ ಅಂತ ನಾನು ಆಸೆ ಮಾಡ್ತೀನಿ. ನಿಮ್ದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಎಲ್ಲಾದು ಹಾಡು, ಯೋಗ ಎಲ್ಲ ನೋಡ್ಕೊಳೋದಕ್ಕೆ ಟೈಮ್ ಇದ್ದಾಗ ನೋಡ್ಕೊಳಕ್ಕೆ ಅನುಕೂಲ ಆಗುತ್ತೆ ನಾಗರಾಜ್ ಸರ್. ಹಲೋ ಹಲೋ ಅವ್ರದ್ದು ಕೇಳಿಸ್ತಾ ಇಲ್ಲ ಧ್ವನಿ, ಏನೋ ಸಿಗ್ನಲ್ ಪ್ರಾಬ್ಲಮ್ ಇರ್ಬೋದು. ಪರವಾಗಿಲ್ಲ, ಮಾತಾಡಿ. ಅವರು ಏನೋ ಅನ್ಮ್ಯೂಟ್ ಆಗಿಲ್ಲ ಅದಿನ್ನು. ಹೇಳಿ. ಹಲೋ, ಏನೋ ಪ್ರಾಬ್ಲಮ್ ಇರಬೇಕು ಅನ್ಸುತ್ತೆ. ಎಸ್ ಸರ್, ಏನೋ ಸಿಗ್ನಲ್ ಸಿಗ್ನಲ್ ಪ್ರಾಬ್ಲಮ್ ಇದೆ. ಸರ್ ನಿಮ್ದು ನಾಗರಾಜ್ ಸರ್. ಹೇಳಿ ಹೇಳಿ ಹೇಳಿ. ಹಲೋ, ಈಗ ನಮಗೆ ನಮ್ ಹೇಳಿ ಸರ್. ಗದ್ದೆಯಲ್ಲಿ ಹಲೋ ಹೇಳಿ, ಕೇಳಿಸ್ತಿದೆ, ಹಲೋ ಹೇಳಿ. ಸರ್ ನಿಮ್ದು ಭಜನೆ, ಗೀತೆ, ಯೋಗ, ಧ್ಯಾನ ಇದು ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ನಮಗೆ ಯಾವ ಟೈಪ್ ಬೇಕೋ ಅವು ನೋಡೋದಕ್ಕೆ ಅನುಕೂಲ ಆಗುತ್ತೆ ಸರ್ ನಮಗೆ. ರೈಟ್, ಆಯ್ತು. ಅದು ಸಿಗ್ನಲ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಆಮೇಲೆ ಬೇಕಂದ್ರೆ ಅದು ತಿಳಿಸೋಣ ಸರ್ಗೆ. ಓಕೆ ಸರ್, ಅವ್ರ ನಂಬರ್ ನಮಗೆ ಕಳಿಸ್ತೀರಾ ಸರ್? ಆಲ್ರೆಡಿ ಮೆಸೇಜ್ ಹಾಕಿದೆ ನೋಡಿ. ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಇದೆ, ನೋಡ್ಕೊಳ್ಳಿ ಒಂದ್ಸರಿ. ಸರಿ ಸರ್. ಅವ್ರ ನಂಬರು ಹೆಸರು ಹಾಕಿದ್ವಿ, ಸೊ ನೀವು ಕಾಂಟ್ಯಾಕ್ಟ್ ಸರಿ ಆಮೇಲೆ. ನಮಗೂ ಇವತ್ತು ನೋಡಕ್ ಆಗ್ಲಿಲ್ಲ ಸರ್ ಪ್ರೋಗ್ರಾಮು. ಒಂದ್ ತಿಂಗಳಿಗೆ ಒಂದ್ಸರಿ ನೀರ್ ಬಿಡೋದು, ಗದ್ದೆ ಬಂದ್ಬಿಟ್ಟಿದ್ದೆ. ಹಂಗಾಗಿ 7 ಗಂಟೆಯಿಂದ ಜಾಯ್ನ್ ಆದ್ರೆ ರಾತ್ರಿಯಿಂದ ನೀರ್ ಇರ್ಲಿಲ್ಲ. ನೀರ್ ಬಿಡ್ಬೇಕು, ಇದ್ ಬಿಟ್ರೆ ನೀರೇ ಸಿಗಲ್ಲ. ಓಕೆ ಓಕೆ. ಹಂಗಾಗಿ ನಾವು ಕಾರ್ಯಕ್ರಮನ ಆಮೇಲೆ ನೋಡ್ತೀನಿ ಸರ್ ನಾನು. ಶೋರ್ ಖಂಡಿತ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ರೈಟ್ ಸ್ನೇಹಿತರೆ, ಇನ್ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಸೊ ಇಲ್ಲಾಂದ್ರೆ ನಿಮ್ಮ ಅನುಭವ ಹಂಚ್ಕೊಳ್ಳಿ. ಸೊ ಈಗ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಈಗಾಗಲೇ 7:50, 7:50 ಆಗ್ತಾ ಇದೆ. ರೈಟ್. ದೀಪ್ತಿ ಮಾತಾಡಿ. ದೀಪ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಈಗ ನಾಗರಾಜ್. ನಮಸ್ತೆ ಗುರುಜಿ. ನಮಸ್ಕಾರ. ನನ್ಗೆ ಏನ್ ಗೊತ್ತಾಯ್ತು ಅಂದ್ರೆ, ಭಕ್ತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಭಕ್ತಿ ಇಲ್ಲ ಅಂತಂದ್ರೆ ಈ ಪ್ರಪಂಚದಲ್ಲಿ ಏನು ನಡೆಯೋದಿಲ್ಲ. ಫಸ್ಟ್ ಮಾತಾಪಿತೃ ಭಕ್ತಿ, ಗುರು ಭಕ್ತಿ, ಆಮೇಲೆ ನಮ್ಮ ಬಂಧು ಬಾಂಧವರಲ್ಲಿ ಭಕ್ತಿ ಇದ್ರೆ ನಾವು ನಮ್ಮಲ್ಲೇನೆ ನಾವು ದೇವ್ರು ಕಾಣ್ತೀವಿ ಅಂತ ನಂಗೆ ಗೊತ್ತಾಯ್ತು ಗುರುಜಿ. ಅದಕ್ಕೆ ಶ್ರೀಕೃಷ್ಣ ಭಗವದ್ಗೀತೆ ಹೇಳ್ಕೊಡ್ಬೇಕಾದ್ರೆ ಯಾವಾಗ್ಲೂನು ಫಸ್ಟ್ ಗೆ ಭಕ್ತಿ ಯೋಗನೇ ಹೇಳ್ಕೊಡ್ತಾರೆ ಅಂತ. ಯಾಕೆ ಅಂತ ನಂಗೆ ಗೊತ್ತಾಯ್ತು. ಅರ್ಜುನ ವಿಷಾದ ಯೋಗ ಫಸ್ಟ್ ಗೆ ಹೇಳ್ಕೊಡೋದಿಲ್ಲ, ಯಾವಾಗ್ಲೂ ಹೇಳ್ಕೊಡ್ಬೇಕಾದ್ರೆ ಫಸ್ಟ್ ಗೆ ಭಕ್ತಿ ಯೋಗನೇ ಹೇಳ್ಕೊಡ್ತಾರೆ. ಅದಕ್ಕೇನೆ ಭಕ್ತಿ ಅನ್ನೋದು ಎಲ್ಲಾರಲ್ಲೂ ಇರ್ಬೇಕು ಅಂತ ನಂಗೆ ಗೊತ್ತಾಯ್ತು ಗುರುಜಿ, ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು. ಮತ್ತೆ ಧ್ಯಾನ ಮಾಡೋದ್ರಿಂದ ನಂಗೆ ಏನಾಗುತ್ತೆ, ಗಾಳಿಗಿಂತ ವೇಗವಾಗಿ ನಮ್ಮ ಮನಸ್ಸು ಓಡ್ತಾ ಇರುತ್ತೆ ಗುರುಜಿ. ಗಾಳಿಗಿಂತ ವೇಗ ಅಲ್ಲ, ಬೆಳಕಿಗಿಂತ ವೇಗ. ಯಾಕೆ ಗಾಳಿಗಿಂತ ಬೆಳಕಿನ ವೇಗ ಜಾಸ್ತಿ, ಬೆಳಕಿನ ವೇಗಕ್ಕಿಂತಲೂ ಜಾಸ್ತಿ ನನ್ನ ಮನಸ್ಸಿನದು. ಗುರುಜಿ, ಹೇಳಿ. ಅದಕ್ಕೆ ಜಾಸ್ತಿ ಓಡ್ತಾ ಇರುತ್ತಲ್ಲ ನಮ್ಮ ಮನಸ್ಸು, ಆ ಮನಸ್ಸನ್ನ ನಾವು ನಿಯಂತ್ರಣ ಮಾಡೋದು ನಾವು ತಗೊಳ್ಳೋ ಆಹಾರದಲ್ಲಿ, ನಾವು ಮಾಡೋ ಧ್ಯಾನದಲ್ಲಿ ಅಂತ ನಮ್ಗೆ ಗೊತ್ತಾಗಿದೆ ಗುರುಜಿ. ತುಂಬಾ ಚೆನ್ನಾಗ್ ಬರ್ತಾ ಇದೆ ಕ್ಲಾಸ್ ಮಾತ್ರ, ಅಮೇಝಿಂಗ್. ಯಾಕಂದ್ರೆ ನಮ್ಮ ಅಂಗೈಯಲ್ಲಿ ಆರೋಗ್ಯ ಅನ್ನೋದು ಗುರುಜಿ ತೋರ್ಸ್ಕೊಡ್ತಾ ಇದಾರೆ. ರಂಗನಾಥ್ ಗುರುಜಿದಂತೂ ತುಂಬಾ ಒಂಥರ ಪೇಶನ್ಸ್ ಅಂದ್ರೆ ತುಂಬಾ ಮೆಚ್ಬೇಕು. ಅವ್ರ ನೋಡಿ ನಾವು ಕಲಿಯೋದು ತುಂಬಾನೇ ಇದೆ ಗುರುಜಿ. ಮತ್ ನಿಮ್ಮನ್ನ ನೋಡಿನ ನಾವು ತುಂಬಾ ಕಲಿಯೋದಿದೆ. ಯಾಕಂತಂದ್ರೆ ಈ ವಯಸ್ಸಲ್ಲೂ ಇಷ್ಟೊಂದು ಎನರ್ಜೆಟಿಕ್ ಆಗಿ ನೀವ್ ಇಷ್ಟೊಂದು ಹೇಳ್ಕೊಡ್ಬೇಕು, ನಿಮ್ಮಲ್ಲಿರೋ ಜ್ಞಾನನ ಹಂಚ್ಬೇಕು ಅನ್ನೋದು ಇದೆಯಲ್ಲ, ಇದು ಎಲ್ಲರಿಗೂ ಬರೋದಿಲ್ಲ ಗುರುಜಿ. ನೀವ್ ಇಷ್ಟು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಎಲ್ಲಾರ್ಗುನು ಮನೆಗೂ ನಮ್ಮ ಕಣ್ ಮುಂದೆನೆ ನೀವು ಮುಟ್ಟಿಸ್ತಾ ಇದ್ದೀರಾ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಗುರುಜಿ. ನಮ್ಗೆ ಇಂತ ಒಂದು ಅದ್ಭುತ ಜ್ಞಾನವನ್ನ ನೀವು ಕೊಡ್ತಾ ಇರೋದಕ್ಕೆ
ನಾನು ಹಾರ್ಟ್ ಥ್ಯಾಂಕ್ಫುಲ್ ಹೇಳ್ತೀನಿ ಗುರುಜಿ. ಥ್ಯಾಂಕ್ ಯು ಗುರುಜಿ. ಮತ್ತೆ ಒಂದೇ ವಿಚಾರ ಏನು ಅಂದ್ರೆ, ಹಾ ಹೇಳಿ. ಈ ದೇಹಕ್ಕೆ ವಯಸ್ಸಿಗಷ್ಟೇ, ಹ್ಮ್ ದೇಹ ಷಡ್ವಿಕಾರಗಳಿಗೆ ಒಳಪಡತಕ್ಕಂಥದ್ದು ದೇಹಕ್ಕೆ ವಯಸ್ಸಾಗಿದಷ್ಟೇ, ಅದೇ ನನಗೆ ಗುರು ಖಂಡಿತ ವಯಸ್ಸಾಗಿಲ್ಲ. ನೋಡಿದ್ರೆ ನಾನು ಗೊತ್ತಾಗುತ್ತೆ ವೃದ್ಧನೂ ಗುರುಜಿ. ಅಲ್ಲ, ಹಾ ನಾನು ವೃದ್ಧನೂ ಅಲ್ಲ, ಬಾಲಕನೂ ಅಲ್ಲ, ಯುವಕನೂ ಅಲ್ಲ. ಹಾ ನಾನು ಸದಾ ಬದುಕಿರ್ತಕ್ಕಂಥವನು, ಸದಾ ಜೀವಿಯಾಗಿರ್ತಕ್ಕಂಥ ಚಿರಂಜೀವಿ. ನಿಜ ದೇಹ ಗುರುಜಿ. ನೋಡ್ಕೊಂಡಲ್ಲ, ಹಾ ಒಳಗಡೆ ಇರ್ತಕ್ಕಂಥ ಆತ್ಮಭಾವದಲ್ಲಿ ಹೋದಾಗ ನನಗೆ ಹ್ಮ್ ಹುಟ್ಟಿಲ್ಲ, ನನಗೆ ಸಾವಿಲ್ಲ, ನನಗೆ ಯೌವನ ಇಲ್ಲ, ಬಾಲ್ಯ ಇಲ್ಲ, ಮುಪ್ಪಿಲ್ಲ, ಹ್ಮ್ ಯಾವುದೂ ಇಲ್ಲ. ಸದಾ ನಾ ಅವಿನಾಶಿ, ಸದಾ ಲವಲವಿಕೆಯಿಂದ ಇರ್ತಕ್ಕಂಥವನು. ಆ ಭಾವ ಹೌದು ಮನಸ್ಸು ತಂದ್ಕೋಬೇಕು. ಕೆಲವೆಲ್ಲ ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ, ಅಯ್ಯೋ ಕೈ ಕಾಲೆಲ್ಲ ಸೋತೈತಪ್ಪ, ವಯಸ್ಸಾಗೋಯ್ತು, ನನ್ ಮನಸ್ಸು ವೀಕ್ ಆಯ್ತು, ಇನ್ಯಾಕ್ ನನಗೆ. ನಿಮ್ಮ ಒಂದು ಸ್ಟೇಜಿಗೆ ಬರಕ್ಕೆ ನಮ್ಗೆ ತುಂಬಾ ಟೈಮ್ ಬೇಕು ಗುರುಜಿ. ನಾವ ಈಗ ಬಂದು 1 ತಿಂಗಳ ಮೇಲೆ 17 ದಿವಸ ಆಯ್ತು ಅಷ್ಟೇನೆ. ಇನ್ನು ತುಂಬಾ ಖಂಡಿತ ಟೈಮ್ ಬೇಕು. ಆಗತ್ತಮ್ಮ. ಯಾಕಂದ್ರೆ ಇದು ಆಧ್ಯಾತ್ಮ ಅನ್ನೋದು ಒಂದು ದೊಡ್ಡ ಸಾಗರ. ನಾವ್ ಇನ್ನೂ 1 ಡ್ರಾಪ್ ಸಹ ನಾವ್ ಇನ್ನೂ ತಗೊಂಡಿಲ್ಲ. ತುಂಬಾ ದೊಡ್ಡ ಸಬ್ಜೆಕ್ಟ್ ಇದು. ಮತ್ತೆ ತುಂಬಾ ಅರ್ಥ ಮಾಡ್ಕೊಳ್ಳೋದಿದೆ ಇದ್ರಲ್ಲಿ ಆಧ್ಯಾತ್ಮ ಅನ್ನೋದು. ನಮ್ಗೆ ನಿಮ್ಮನ್ನ ನೋಡಿದ್ರೆ ತುಂಬಾ ಇನ್ಸ್ಪಿರೇಷನ್ ಗುರುಜಿ. ರಂಗನಾಥ್ ಗುರುಜಿನ ಅಂದ್ರೂ ನಾವ್ ಬೆಳಗ್ಗೆ ರಾತ್ರಿ ಅವ್ರು ಯಾವಾಗ್ಲೂ ಕ್ಲಾಸ್ ಮಾಡ್ತಾನೆ ಇರ್ತಾರೆ. ಮತ್ತೆ ಏನೇ ಕ್ವಶನ್ಸ್ ಕೇಳಿದ್ರು ತುಂಬಾ ಪೇಶನ್ಸ್ ಅಲ್ಲಿ ಹೇಳ್ತಾ ಇರ್ತಾರೆ, ತುಂಬಾ ಕೇಳಿಸ್ಕೊಂತಾ ಇರ್ತಾರೆ. ಆಕ್ಚುಲಿ ಯಾರಾದ್ರೂ ಒಂದ್ ಕ್ವಶನ್ ಕೇಳಿದ್ರೆ ಅವ್ರಿಗೆ ಆನ್ಸರ್ ಮಾಡಿ ಸಿಟ್ ಮಾಡ್ತಾರೆ, ಎಷ್ಟ್ ಸರಿ ಹೇಳ್ಬೇಕು ನಿಂಗೆ, ಎಷ್ಟ್ ಸರಿ ಹೇಳ್ಬೇಕು ಅಂತ. ಆದ್ರೆ ರಂಗನಾಥ್ ಗುರುಜಿ ಮಾತ್ರ ಎಷ್ಟು ಸರಿ ಹೌದು. ಯಾವ ಕ್ವಶನ್ ಇನ್ನೊಂದ್ ಕ್ವಶನ್ಸ್ ಅನ್ನ ಕೇಳಿ ಕೇಳಿ ಅಂತಾನೆ ಹೇಳ್ತಿರ್ತಾರೆ. ತುಂಬಾ ಒಂಥರ ಇನ್ಸ್ಪಿರೇಷನ್ ಆಗುತ್ತೆ. ಅವ್ರ ಪೇಶನ್ಸ್ ನಿಜವಾಗ್ಲೂ ನೋಡಿ ಕಲಿಬೇಕು. ಮತ್ತೆ ನಂಗೆ ಮಹತಾರ್ ಫೌಂಡೇಶನ್ ಹೌದು. ಅನ್ನೋದು ಒಂದು ತವ್ರ ಮನೆ ತರ ಆಗಿದೆ. ಏನೇ ಬೇಕಾದ್ರೂ ಕೇಳ್ಬೋದಲ್ಲ ಅಲ್ಲಿ. ಈಗ ನಾವ್ ಏನಾದ್ರೂ ಕೇಳ್ಬೇಕಾದ್ರೂ ಅಮ್ಮನ್ ಮನೇಲಿ ತಾನೇ ಹೌದು. ಕೇಳ್ಬೇಕಾಗುತ್ತೆ. ಇದು ಮಹತಾರ್ ಫೌಂಡೇಶನ್ ಅನ್ನೋದು ಫ್ರೀ ಆಫ್ ಕಾಸ್ಟ್ ಹೇಳ್ತಾರೆ. ಅಲ್ಲಿ ಕೊಡ್ತಾ ಇದ್ದಾರೆ. ಎಲ್ಲ ನಾವ್ ಏನ್ ಬೇಕಾದ್ರೂ ಕೇಳ್ಬೋದು. ಅಷ್ಟು ಅಧಿಕಾರನ ನಮ್ಗೆ ಗುರುಜಿ ಕೊಟ್ಟಿದ್ದಾರೆ. ಒಂಥರ ತವ್ರ ಮನೆಗಿಂತ ಜಾಸ್ತಿನೇ ಅಂತ ಹೇಳ್ತೀನಿ ಗುರುಜಿ ನಾನು. ತುಂಬಾ ಸಂತೋಷ. Thank you. ನಮ್ದು ದೊಡ್ಡ ಕುಟುಂಬ ಈಗ. ಹೌದು ನಮ್ದು ಗುರುಜಿ. ದೊಡ್ಡ ಕುಟುಂಬವಾಗ್ತಾ ಇದೆ. ಹೌದು ಅದು ಧ್ಯಾನಿಗಳ ಕುಟುಂಬ. ಹೌದು ಇದುವರೆಗೂ ಗುರುಜಿ. ಕೇವಲ ಗಂಡ, ಮನೆ, ಮಕ್ಕಳು ಒಂದು ಸಂಕುಚಿತವಾಗಿತ್ತು. ಹೌದು ಗುರುಜಿ. ಇವತ್ತು ನಾವೆಲ್ಲ ಅಕ್ಕ ತಮ್ಮನೋ, ಅಣ್ಣ ತಂಗಿನೋ, ತಂದೆ ತಾಯಿನೋ, ಬಂಧು ಬಳಗ, ಈ ರೀತಿ ಧ್ಯಾನಿಗಳ ಕುಟುಂಬವಾಗ್ತಾ ಇದೆ. ಹೌದು ಗುರುಜಿ. ಹಾಗಾಗಿ ಈ ಅದಕ್ಕೆ ಇದನ್ನ ಏನ್ ಹೇಳ್ತೀವಿ, ವಸುದೈವ ಕುಟುಂಬಕಂ ಅಂತ ಹೇಳ್ತೀವಿ. ಹಾ ಈ ಭೂಮಿಯಲ್ಲಿರ್ತಕ್ಕಂಥ ಇಡೀ ಜಗತ್ತೆಲ್ಲವೂ ಕೂಡ ಒಂದು ಕುಟುಂಬನೇ. ಹೌದು ಆದ್ರಿಂದ ನಮ್ದು ಈ ರೀತಿ ಕೌಟುಂಬಿಕ ಭಾವದಲ್ಲಿ ನಾವೆಲ್ಲರೂ ಬಂಧುಗಳು ಅಂತಕ್ಕಂಥ ಭಾವ ಈಗ ಪ್ರೀತಿ ಉಳ್ಕೊಳ್ಳುತ್ತೆ. ಆ ಪ್ರೀತಿ ಭಕ್ತಿಯಾಗಿ ಪರಿಣಮಿಸುತ್ತೆ. ಆ ಭಕ್ತಿಯಿಂದ ಭಗವಂತನನ್ನ ಕಾಣುವಂತ ಒಂದು ಪ್ರಯತ್ನ ಆಗತ್ತೆ. ಹೌದು ಗುರುಜಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು. ಗಂಗಾ ಶೆಟ್ಟಿ ಅವರೇ ದಯವಿಟ್ಟು ಮಾತಾಡಿ. ಅನ್ಮ್ಯೂಟ್ ಮಾಡ್ತಾ ಇದೀವಿ. ಅನ್ಮ್ಯೂಟ್ ಮಾಡಿ. ನಮಸ್ತೆ ಸರ್. ಮಾತಾಡಿ. ನಮಸ್ತೆ ಸರ್. ಈ ವಾರದ ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಧ್ಯಾನ ಕ್ಲಾಸ್ ತುಂಬಾ ಚೆನ್ನಾಗ್ ಆಗಿದೆ. ಮತ್ತೆ ಎಲ್ಲದಕ್ಕಿಂತ ಇನ್ನೂ ಚೆನ್ನಾಗ್ ಆಗಿರೋದಂದ್ರೆ ಪ್ರಶ್ನೋತ್ತರ ಕಾರ್ಯಕ್ರಮ ಮತ್ತು ಚೆನ್ನಾಗ್ ಬಂದಿದೆ ಅಂತ ಹೇಳಲಿಕ್ಕೆ ಸರ್ ಇಷ್ಟಪಡ್ತೆ. ನಾನು ಅನ್ಕೊಂಡಿದ್ದೆ ಸರ್ ಟೆಲಿಪತಿ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ಅಂದ್ರೆ, ನಾನು ಹಿಂದಿನ ಸ್ಯಾಟರ್ಡೆ ಅವರು ಕ್ಲಾಸ್ ಮಾಡಿದಾಗ ಅನ್ಕೊಂಡಿದ್ದೆ. ಅಂದ್ರೆ ಇವರು ಡೈರೆಕ್ಟ್ ಆಗಿ, ನಾನು ಸ್ವಲ್ಪ ಯೋಗಗಳು ಬರೋದಕ್ಕೆ ನನ್ಗೆ ಅರ್ಥ ಆಗಿರೋದು, ಯೋಗಾಸನವನ್ನ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡಿದ್ರಲ್ಲ, ಅಂದ್ರೆ ಗೊತ್ತಿಲ್ಲದವ್ರು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದೇನೋ ಅನ್ನೋದು ಇದ್ದಿತ್ತು. ಅಂದ್ರೆ ಮೊದ್ಲು ನಾವು ಸೂಕ್ಷ್ಮ ಕ್ರಿಯೆಗಳನ್ನ ಮಾಡಿಸಿ ಆಮೇಲೆ ಯೋಗಗಳನ್ನ ಸ್ಟಾರ್ಟಿಂಗ್ ಅವ್ರಿಗೆ ಮಾಡಿಸ್ಲಿಕ್ಕೆ ಹೋದ್ರೆ ತುಂಬಾ ಈಸಿ, ಅಂದ್ರೆ ಸ್ವಲ್ಪ ಕಂಫರ್ಟ್ ಅಂತ ಅನಿಸ್ತದದು. ನನ್ಗೆ ಅವಾಗ ಅನ್ಸಿತ್ತು, ಇವ್ರು ಯಾಕೆ ಡೈರೆಕ್ಟ್ ಆಗಿ ಯೋಗವನ್ನ ಸ್ಟಾರ್ಟ್ ಮಾಡಿದ್ರಲ್ಲ ಅಂತ ಅನ್ಸಿತ್ತು. ಈ ವಾರ ತುಂಬಾ ಖುಷಿ ಅನ್ನಿಸ್ತು. ನಾನು ಅನ್ಕೊಂಡಿದ್ನಲ್ಲ ಸರ್
ಅದನ್ನ ಸೂಕ್ಷ್ಮ ಕ್ರಿಯೆ ಮೂಲಕ ಸ್ಟಾರ್ಟ್ ಮಾಡಿದ್ರಲ್ಲ ಕ್ಲಾಸ್ ಅನ್ನ, ತುಂಬಾ ಒಳ್ಳೇದಿದೆ ಅಂತ ಅನ್ಸ್ತು. ಅಂದ್ರೆ ಧ್ಯಾನಕ್ಕಿಂತ ಮೊದ್ಲು ಸರ್ ನಾವು ಈ ಸೂಕ್ಷ್ಮ ಕ್ರಿಯೆಗಳನ್ನ ಮಾಡಿ, ನಾವು ಪ್ರಾಣಾಯಾಮವನ್ನ ಮಾಡಿ ನಾವು ಸರ್ ಧ್ಯಾನಕ್ಕೆ ಕೂತ್ರೆ ತುಂಬಾ ಒಳ್ಳೇದಾಗಿರ್ತದೆ ಸರ್. ಅಂದ್ರೆ ಮೈಂಡ್ ತುಂಬಾ ರಿಲ್ಯಾಕ್ಸ್ ಆಗ್ತದೆ ಮತ್ತೆ ಆಕ್ಟಿವ್ ಆಗಿರ್ತದೆ ಅಂತ ಹೇಳಿ ಅನಿಸ್ತದೆ ಸರ್ ಇದ್ರಲ್ಲಿ. ಮತ್ತೆ ತುಂಬಾ ಜನ ಸರ್ ಮೋಕ್ಷದತ್ತ ಯಾಕೆ ಕೇಳ್ತಿದಾರೋ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಾವು ಕೊನೆ ಹಂತದವರೆಗೂ ನಮ್ಮ ಒಂದು ನಾವು ಯಾವ ರೀತಿಯಾಗಿ ಇರ್ಬೇಕು, ಮೋಕ್ಷಕ್ಕೆ ಹೋಗ್ಬೇಕು ಅನ್ನೋದಕ್ಕೆ ನಮ್ಮ ಪ್ರಯತ್ನ ಇರ್ಬೇಕು ಸರ್. ನಾವು ಮೋಕ್ಷ ಬೇಕು ಬೇಕು ಅಂತ ಹೇಳಿ ಕೇಳೋದಲ್ಲ ಸರ್ ಅದು. ಯಾಕೆ ಅಂದ್ರೆ ಮೋಕ್ಷವನ್ನ ನಾವು ತಗೋಬೇಕು ಅಂತ ಅಂದ್ರೆ ಈಗ ಬಸವಣ್ಣನವ್ರು ಹೇಳಿದ್ರು ಸರ್, ಕಾಯಕವೇ ಕೈಲಾಸ ಅಂತ. ನಾವು ಮಾಡ್ತಾ ಹೋದ್ರೆ ಸರ್ ಅದು ಆಟೋಮೆಟಿಕ್ಲಿ ನಮ್ಮ ಹತ್ರ ಬರ್ತಾ ಹೋಗ್ತದಲ್ಲ ಸರ್ ಅದು. ಅದನ್ನ ನಾವು ಅದೆಲ್ಲನೂ ಬಿಟ್ಟು ನನ್ಗೆ ಮೋಕ್ಷ ಬೇಕು ಮೋಕ್ಷ ಬೇಕು ಮೋಕ್ಷ ಬೇಕು ಅಂತ ಕೂತ್ರೆ ಸರ್ ಮೋಕ್ಷ ಅದು ನಮ್ಗೆ ಎಲ್ಲಿ ಸಿಗ್ತದಲ್ಲ. ನಾವು ನಮ್ಮ ಉದಾತ್ತ ಒಂದು ಕಾರ್ಯಗಳನ್ನ ಮಾಡ್ಬೇಕು, ನಾವು ಸಮಾಜಕ್ಕೆ ನಮ್ಮಿಂದ ಆಗ್ಬಹುದಂತ ಸೇವೆ. ಅಂದ್ರೆ ನಾವು ಸೇವೆ ಮಾಡ್ಬೇಕಿದ್ರು ಸರ್ ನೋಡ್ಬೇಕು, ಅಂದ್ರೆ ಯಾರಿಗೆ ಮಾಡ್ಬೇಕು ಯಾರಿಗೆ ಬೇಡ ಅನ್ನೋದು ನಾವು ಫಸ್ಟ್ ಅರ್ಥ ಮಾಡ್ಕೊಂಡಿರ್ಬೇಕು ಸರ್ ಅಲ್ಲಿ. ಯಾಕೆ ಅಂತ ಅಂದ್ರೆ ನಾವು ಹೊಟ್ಟೆ ತುಂಬಿದವರಿಗೆ ಸರ್ ಕೊಡ್ಲಿಕ್ಕೆ ಹೋದ್ರೆ ಅದು ಏನು ಪ್ರಯೋಜನಕ್ಕೆ ಇಲ್ಲ ಅಂತ ಅನ್ನೋದು ನನ್ ಭಾವನೆ ಸರ್. ಯಾರಿಗೆ ಬೇಕು ಅಂತ ಅನ್ನೋದನ್ನ ನೋಡಿ ಕೊಡ್ಬೇಕಾಗಿರ್ತದೆ ಸರ್ ಅಲ್ಲಿ. ಮತ್ತೆ ಈ ಕಾರ್ಯಕ್ರಮ ನನ್ಗೆ ಕಬೀರರ ದೋಹೆಗಳನ್ನ ಹೌದು ಸರ್, ಕಬೀರರ ದೋಹೆಗಳನ್ನ ಹೇಳೋದ್ರ ಮೂಲಕ ನಮ್ಮನ್ನ ತುಂಬಾ ವಯಸ್ಸಿನ ಕೆಳಗೆ ಹಂತಕ್ಕೆ ತಂದ್ರು ನಮ್ಮನ್ನ. ಯಾಕೆ ಅಂದ್ರೆ ನಾವು ಪ್ರಾಥಮಿಕ ಸ್ಕೂಲ್ಗಳಲ್ಲಿ ಇಲ್ಲ ನಾವು ಹೈಸ್ಕೂಲ್ಗಳಲ್ಲಿ ಕಬೀರರ ದೋಹೆಗಳನ್ನ ಹಿಂದಿಯಲ್ಲಿ ಕೇಳಿರ್ತಿದ್ವಿ ಸರ್. ಆ ಒಂದು ಏಜ್ಗೆ ನಾವು ಹೋಗಿದ್ವಿ ಸರ್. ತುಂಬಾ ಖುಷಿ ಅಂತ ಅನಿಸ್ತು. ಕಬೀರರ ದೋಹೆಗಳಿರ್ಬಹುದು ಸರ್, ಬಸವಣ್ಣನವ್ರದ್ದಿರ್ಬಹುದು, ಪ್ರತಿಯೊಬ್ರು ಸರ್ ಆಗಿನ ಕಾಲಗಳಲ್ಲಿ ಇರುವಂತಹ ಎಲ್ಲ ವಚನ ಸಾಹಿತಿ ಇವ್ರು ಇರ್ಬಹುದು ಸರ್. ಅವ್ರೆಲ್ಲರೂ ನಮ್ಗೆ ಒಂದು ಸಮಾಜ ಸುಧಾರಣೆಗಾಗಿ ಸರ್ ನಮ್ಮ ಒಂದು ಭಾಷೆಯಲ್ಲಿ ನಮ್ಗೆ ಅರ್ಥವಾಗೋ ರೀತಿಯಲ್ಲಿ ನಮ್ಗೆ ಸರ್ ಇದನ್ನ ಮನದಟ್ಟನ್ನ ಮಾಡಿದ್ರು. ಹೀಗೆ ನಾವು ಹೇಳಿದ್ರು ಆಧ್ಯಾತ್ಮಿಕತೆಯಲ್ಲಿ ಈಗ ನಮ್ಗೆ ಈಗ ಮಂತ್ರ ತಂತ್ರ ಯಂತ್ರಗಳು ಅಂತಂದ್ರು ಸರ್, ಅದು ಎಲ್ಲರಿಗೂ ಅರ್ಥ ಆಗೋದಿಲ್ಲ ಸರ್. ಈ ಒಂದು ಭಾಷೆ ಸರ್ ಪ್ರತಿಯೊಬ್ಬರಿಗೂ ಮನಕ್ಕೆ ಮುಟ್ತದೆ ಸರ್. ಅಂದ್ರೆ ನಾವು ಈ ಕಾರ್ಯಕ್ರಮವನ್ನ ಭಾಗವಹಿಸ್ಬೇಕು, ನೋಡ್ಬೇಕು, ಕೇಳ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೆ. ಆದ್ರೆ ಫ್ರೀಯಾಗಿ ಸರ್ ಎಲ್ಲಿ ಕ್ಲಾಸ್ ಮಾಡಿದ್ರು ಇಷ್ಟೊಂದು ಚೆನ್ನಾಗಿ ನಡೆಯೋದಿಲ್ಲ ಸರ್. ನಾವು ಇದನ್ನೆಲ್ಲ ಪ್ರಯತ್ನಗಳನ್ನ ಮಾಡಿ ಕೈ ಬಿಟ್ಟಿದ್ದೇವೆ ಸರ್. ನಾವು ಜನರಿಗೆ ಫ್ರೀಯಾಗಿ ಕೊಡ್ಲಿಕ್ಕೆ ಹೋದ್ರೆ ಅದು ಏನು ಅಲ್ಲ ಅವರಿಗೆ ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆದ್ರೆ ಈ ಕಾರ್ಯಕ್ರಮ ಮಾತ್ರ ತುಂಬಾ ಅತ್ಯುತ್ತಮ ಬರ್ತಾ ಇದೆ ಸರ್. ಈ ಕಾರ್ಯಕ್ರಮ ನೋಡ್ಲಿಕ್ಕೆ ಖುಷಿ ಪಡ್ತಾ ಇದ್ದಾರೆ. ಮತ್ತೆ ನಾನು ಕೇಳ್ಬೇಕು, ನಾನು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಹೇಳಿ ಜನರ ಮನಸ್ಸಲ್ಲಿ ಬರೋ ತರ ನೀವುಗಳ ಕಾರ್ಯಕ್ರಮವನ್ನು ನಡ್ಸ್ಕೊಡ್ತಾ ಇದ್ದೀರಾ ಸರ್. ನಿಮ್ಗಳನ್ನ ನೋಡಿ ಸರ್ ನಾವು ಕಲಿಯೋದು ತುಂಬಾ ಇದೆ. ಅಂದ್ರೆ ಕಲಿಯೋದು ನಾವು ಕಲ್ತಿರೋದು ಒಂದು ಸಾಸಿವೆ ಅಷ್ಟು ಸರ್, ಸಮುದ್ರದ ಆಳದಷ್ಟನ್ನ ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದ್ ಹೆಜ್ಜೆ ಏನಾದ್ರೂ ಮುಂದೆ ಇಡ್ಬಹುದಲ್ಲ ಸರ್ ನಿಮ್ಗಳನ್ನ ನೋಡಿ ಅನ್ನೋಷ್ಟು ಖುಷಿ ಸರ್ ಇದೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಸರ್. ಈ ವೀಕ್ ಅಂತೂ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳಿ ನಾನು ಅನ್ಕೋತೀನಿ ಸರ್. ನಿಮ್ಗೆಲ್ಲ ಧನ್ಯವಾದಗಳು ಸರ್. ಹೇಳಿ ಸಾಧ್ಯವಾದಷ್ಟು ಹೆಚ್ಚು ಹೆಚ್ಚು ಜನ ಈ ಒಂದು ಪ್ರಯೋಜನವನ್ನ ಪಡ್ಕೊಳ್ಳಿ, ಎಲ್ಲರೂ ಉತ್ತಮವಾದಂತ ಜೀವನವನ್ನ ನಡೆಸುವಂತಾಗ್ಲಿ, ಸಾತ್ವಿಕ ಜೀವನವನ್ನ ನಡೆಸುವಂತಾಗ್ಲಿ. ಮತ್ತೆ ಎಲ್ರು ಯೋಗಿಗಳಾಗ್ಬೇಕು. ಇದು ಯೋಗಿಗಳ ನಾಡು. ಇದು ಯಾವ್ದು ನಮ್ಮ ಭಾರತ ದೇಶ ಯೋಗಿಗಳ ನಾಡು, ಸಾಧಕರ ನಾಡು. ಹಾಗಾಗಿ ಇಲ್ಲಿ ಸಾಧಾರಣವಾದಂತವ್ರು ಹುಟ್ಟಿಲ್ಲ, ಅದ್ಭುತವಾದಂತ ಚೈತನ್ಯಗಳು ಹುಟ್ಟಿ ಜಗತ್ತಿಗೆ ಸಾಕಷ್ಟು ವಿಚಾರವನ್ನ ಕೊಟ್ಟಿದೆ. ಕೇವಲ ನಾವ್ ಇನ್ನೇನು ಪವಾಡ ಮಾಡ್ಬೇಕಾಗಿಲ್ಲ. ಆ ಮಹಾತ್ಮರು ಕೊಟ್ಟಿರ್ತಕ್ಕಂತ ಜ್ಞಾನವನ್ನ ನಾನು ತಿಳ್ಕೊಂಡು, ಹಿಂದಿನಲ್ಲಿ ಒಂದ್ ಮಾತು ಹೇಳ್ತಾರೆ, ಆದ್ಮಿ ಬನ್ ಸಕ್ತಾಯ್ ಅವ್ರ ಬನಾ ಸಕ್ತಾಯ್ ಅಂತ. ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಸೃಷ್ಟಿ ಮಾಡಿಕೊಂಡು ಮತ್ತೆ ಮಿಕ್ಕವರನ್ನು ಕೂಡ ತನ್ನ ಆ ಒಂದು ವ್ಯಕ್ತಿತ್ವವನ್ನ ಉತ್ಪತ್ತಿ ಮಾಡಿ ಬೆಳೆಸಿ ಅವರನ್ನು ಕೂಡ ಉದ್ಧಾರ ಮಾಡುವಂತ ಒಂದು ಶಕ್ತಿ ಮನುಷ್ಯನಿಗಿದೆ. ಅದನ್ನ ಎಲ್ಲರೂ ಬೆಳೆಸ್ಕೋಬೇಕು. ಹಾಗಾಗಿ ತಮ್ಮ ಕೆಲವು ಅನಿಸಿಕೆಗಳು ನನಗೆ ನಿಜವಾಗೂ ಬಹಳ ಖುಷಿ ಕೊಡ್ತಾ ಇದೆ. ನಮ್ಮ ಕಾರ್ಯಕ್ರಮ, ನಮ್ಮ ರಂಗನಾಥ್ ಸರ್ ಅವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತಾ ಇದೆ. ಅದು 70 ಜನ ಕೇಳಿಸ್ಕೊತಾರೋ 700 ಜನ ಕೇಳಿಸ್ಕೊತಾರೋ ಅದನ್ನು ಬೇಡ. ಯಾಕೆಂದ್ರೆ ನಾನು ಶಿಕ್ಷಕನಾಗಿ ಬಂದಂತವನು ವೃತ್ತಿಯಲ್ಲಿ. ಸುಮಾರು 40 ಜನ 50 ಜನ ಒಂದೊಂದು ತರಗತಿನಲ್ಲಿ ಇರ್ತಿದ್ರು. ಅವರಲ್ಲಿ ಒಬ್ರೋ ಇಬ್ರು ಡಾಕ್ಟರ್ ಆಗಿದ್ದಾರೆ, ಒಬ್ರೋ ಇಬ್ರು ಇಂಜಿನಿಯರ್ಸ್ ಆಗಿದ್ದಾರೆ. ಈಗ ನಮ್ಮ ಆಧ್ಯಾತ್ಮಿಕ ಗುರುಗಳ ಒಂದು ಶಿಷ್ಯರ ಗುಂಪಿನಲ್ಲಿ ಒಂದು 120 ಜನ ಇದ್ದೀವಿ. ಸತ್ಸಂಗದಲ್ಲಿ ಸೇರಿದ್ರೆ ಪ್ರತಿ ತಿಂಗಳು ಮಾಸಿಕ ಸತ್ಸಂಗ ಅಂತ ಮಾಡ್ತೀವಿ. ಆ ಸತ್ಸಂಗದಲ್ಲಿ 20 ಜನ 25 ಜನ ಸೇರೋದು. ಅವರಲ್ಲಿ ಒಂದು 10 ಜನ 15 ಜನ ಉತ್ತಮವಾದಂತಹ ಜ್ಞಾನಿಗಳಾಗ್ತಾ ಇದ್ದಾರೆ. ಆದ್ರಿಂದ ಕನ್ನಡದಲ್ಲಿ ಒಂದು ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಹುಟ್ಟಿದ ಕರುಗಳೆಲ್ಲ ಓರಿಗಳಾಗೋದಿಲ್ಲ ಅಂತ. ಕರುಗಳು ಹುಟ್ಟುತ್ತವೆ, ಅವೆಲ್ಲವೂ ಓರಿಗಳಾಗೋದಿಲ್ಲ, ಯಾವ್ದೋ ಒಂದು ಓರಿ ಆಗತ್ತಷ್ಟೇ. ಹಾಗಾಗಿ ಆ ಒಂದು ಪೂರ್ವ ಸಂಸ್ಕಾರ ಇದೆಯಲ್ಲ,
ಅದು ಮನುಷ್ಯನನ್ನ ಈ ಜನ್ಮದಲ್ಲಿ ಉತ್ತಮ ಸ್ಥಿತಿಗೆ ತಕೊಂಡೋಗುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರ ಅನಿಸಿಕೆಗಳಿಗೆ ಧನ್ಯವಾದಗಳು. ಎಸ್ ಸರ್. ಒಂದು ಲಕ್ಷ್ಮೀ ದೇವಿ ಅವರು ಅವರು ಅನ್ಸ್ಕೊಂತಾರೆ ಸರ್, ಸ್ವಲ್ಪ ಅನ್ಮಿಟ್ ಮಾಡ್ತಾರೆ. ಲಕ್ಷ್ಮೀ ದೇವಿ ಮಾತಾಡಿ. ಹಾ ಮಾಡಿ ಸರ್. ಕೊನೆಯದಾಗಿ ನೋಡ್ಕೊಂಡು ಈಗ ಮುಕ್ತಾಯ ಮಾಡೋಣ ಸರ್. ಲಕ್ಷ್ಮೀ ದೇವಿ ಮಾತಾಡಿ, ಅನ್ಮಿಟ್ ಮಾಡಿ. ಲಕ್ಷ್ಮೀ ದೇವಿ ಅವರೇ ಹ್ಯಾಂಡ್ ರೈಸ್ ಮಾಡಿದ್ರಿ, ಅನ್ಮಿಟ್ ಮಾಡ್ಕೊಳ್ಳಿ. ರೈಟ್. ಓಕೆ ಸರ್. ಇನ್ನು ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಅಂದ್ರೆ ಪ್ರಶ್ನೆಗಳಿಲ್ಲ, ಈಗ ಮುಕ್ತಾಯ ಮಾಡೋಣ ಸರ್. ಸರಿ ಸರ್. ಕಾರ್ಯಕ್ರಮ ಶಾಂತಿ ಮಂತ್ರದ ಜೊತೆನಲ್ಲಿ ರೈಟ್ ಮುಕ್ತಾಯ ಮಾಡಿ ಸಂಪನ್ನಗೊಳಿಸೋಣ. ರೈಟ್. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. बोलो भारत माता की जय, प्रभु श्री रामचंद्र महाराज की जय. वंदे मातरम, वंदे मातरम, वंदे मातरम. हरि ओम.